ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्म तस्मै श्रीगुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे जगद्गुरुं। हरे कृष्णा हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। क्लास स्टार्ट ಮಾಡೋಣ। ओम नमो भगवते वासुदेवाय 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 ओम नमो भगवते वासुदेवाय। सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नमः। यं प्रवजन्तमनोपेतमपेतकृत्यं द्वैपायनो विरहकातर आजुहाव पुत्रेति तन्मया तया तरवोऽभिनेदुः तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। जन्मादस्य यतो अन्वयादितरतश्चात्रेष्वभिघ्नस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा दाम्ना स्वेन सदा निरस्तकुहकं सत्यं परं धीमहि। ಒಂದ್ ಸೆಕೆಂಡ್ ಯಾರೋ ಬಂದಿದ್ದಾರೆ, ಒಂದ್ ಸೆಕೆಂಡ್ ಬರ್ತೀನಿ. ಯಾರು? निगमकल्पतरोर्गलितं फलं शुकमुखाद् अमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। ಈ ಈ ಭಾಗದಲ್ಲಿ ವೇದಾಂತ ಮತ್ತು ತತ್ವ ಚಿಂತನೆ ತುಂಬಾ ಇದೆ. ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇದೆ. ಆದ್ರಿಂದ ಅದು ಸರಿ ಹೋಗುತ್ತೋ ಅಥವಾ ಆ ಅದನ್ನ ವೇದಾಂತದ ಕ್ಲಾಸಲ್ಲಿ ಹೇಳಿದ್ರೆ ಇದಾಗಿರುತ್ತೆ. ಆದ್ರಿಂದ ಏನ್ ಮಾಡಿದೀನಿ, ಅದನ್ನೆಲ್ಲ ಸ್ವಲ್ಪ ಕಂಡೆನ್ಸ್ ಮಾಡಿ ಬೇರೆ ಯಾವ್ದಾದ್ರು ಒಂದು ಒಳ್ಳೆ ವಿಷಯ
ನಿಮ್ಮ ಮನಸ್ಸಿಗೆ ನಾಟೋ ಹಾಗೆ ಅಥವಾ ನಿಮಗೆ ಸಾಧನೆಗೆ ಅನುಕೂಲ ಆಗುವಂತ ವಿಷಯಗಳನ್ನ ಪ್ರತಿ ಕ್ಲಾಸಲ್ಲೂ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರೋ ಇಲ್ವೋ, ಭಕ್ತಿ ಆ ತರ ವಿಷಯಗಳನ್ನ ತಗೊಂಡು ಮಾತಾಡ್ತಾ ಇದ್ದೀನಿ. ಅದೇ ಮಾಡಕ್ ಹೋದ್ರೆ ಏನಾಗತ್ತೆ, ಕೆಲವು ಸತಿ ಕೆಲವರಿಗೆ ಅದರ ಟೇಸ್ಟ್ ಇರೋದಿಲ್ಲ. ಆದ್ರಿಂದ ಅದನ್ನ ಸ್ವಲ್ಪ ಕಂಡೆನ್ಸ್ ಮಾಡಿ ಹೇಳ್ತಾ ಇದ್ದೀನಿ. ನಿಮಗ್ ಜಾಸ್ತಿ ಅನ್ಸ್ಬೋದು, ಅಲ್ಲಿ ತುಂಬಾ ಇದೆ. ನಾನು ಈ ರೀತಿ ಪ್ರತಿ ಕ್ಲಾಸಲ್ಲೂ ಈ ತರ ಟೆಕ್ನಿಕ್ ಯೂಸ್ ಮಾಡಿ ಅದನ್ನ ಸ್ವಲ್ಪ ಬೇರೆ ಏನಾದ್ರು ಆಡ್ ಮಾಡ್ತಾ ಇದ್ದೀನಿ ಅದಕ್ಕೆ. ಶ್ರೀಮದ್ ಭಾಗವತ ಬ್ರಹ್ಮಸೂತ್ರ ಮತ್ತು ನಾರದ ಭಕ್ತಿ ಸೂತ್ರದ ಕಥಾರೂಪ ಭಾಷ್ಯ. ನಾರದರು ಭಕ್ತಿಯನ್ನ ಅವರ ಭಕ್ತಿ ನಾರದ ಭಕ್ತಿ ಸೂತ್ರದಲ್ಲಿ ಅನಿರ್ವಚನೀಯ ಪ್ರಿಯಂ ಅಂತ ಹೇಳ್ತಾರೆ. ಈಗ ನಾವು ಓದಿದ್ವಿ ಇದರಲ್ಲಿ ಪಿಬತ ಭಾಗವತಂ ರಸಮಾಲಯಂ ಅಂತ ಓದಿದ್ವಿ. ಭಕ್ತಿ ಎಂಬ ರಸವನ್ನ ಆಸ್ವಾದನೆ ಮಾಡ್ಬೇಕಾದ್ರೆ ಇಲ್ಲಿ ಓದ್ಬೇಕಾಗಿಲ್ಲ. ಅಂದ್ರೆ ಭಾಗವತವನ್ನ ಭಕ್ತಿಯ ರಸವನ್ನ ರಸಿಕಾ ಭುವಿ ಆವುಕಾಹ ಅಂತ ಬರುತ್ತೆ. ಅಂದರೆ ಅಂತಹ ಒಂದು ಮನಸ್ಸು ಇರಬೇಕು ಫಸ್ಟ್. ಅಂದ್ರೆ ಭಗವಂತನ ಕಥೆಗಳನ್ನು ಕೇಳೋದಕ್ಕೆ ರುಚಿ ಇರಬೇಕು. ಇದು ಬಾಯಿಂದ ಕುಡಿಯುವಂತದಲ್ಲ ರಸ, ಭಕ್ತಿ ರಸ. ಕಣ್ಣಿಂದ ಅವನ ರೂಪವನ್ನ, ಕಿವಿಯಿಂದ ಅವನ ಲೀಲೆಯನ್ನ, ಕಿವಿಯಿಂದ ಕಣ್ಣಿನಿಂದ ಕುಡಿಯುವಂತಹ ಹೇಗೆ ಕುಡಿದ್ರು ಒಂದು ತುಂಬಾ ಸ್ವೀಟ್ ಆಗಿರೋ ಹಣ್ಣು ಯಾವ ಕಡೆಯಿಂದ ತಿಂದ್ರು ತುಂಬಾ ರುಚಿಯಾಗಿರೋ ಹಾಗೆ ಕಣ್ಣಿನಿಂದ, ಕಿವಿಯಿಂದ, ಮಾತಿನಿಂದ ಭಗವಂತನ ಈ ಭವ್ಯವಾದ ಲೀಲೆಯನ್ನ ಆಸ್ವಾದಿಸ್ಬೇಕು. ಅದು ಒಂದು ಟೇಸ್ಟ್ ಭಾಗವತದ್ದು. ಬಾಯಿಂದ ತಿನ್ನೋದಲ್ಲ, ಕಣ್ಣಿಂದ ನೋಡೋದು, ಕಿವಿಯಿಂದ ಕೇಳೋದು, ನಾಲಿಗೆಯಿಂದ ನುಡಿಯೋದು. ಅದು ಬಹಳ ಸಿಹಿ ಸಿಹಿಯಾಗಿ ಇದೆ ಭಗವಂತನಲ್ಲಿ ಮಾಡುವಂತಹ ಭಕ್ತಿ. ಅದನ್ನ ಪದಗಳಲ್ಲಿ ವರ್ಣಿಸಕ್ಕಾಗಲ್ಲ. ಅದಕ್ಕೆ ನಾರದರು ಅನಿರ್ವಚನೀಯಂ ಪ್ರಿಯಂ ಅಂತ ಹೇಳಿದ್ರು. ಅದನ್ನ ಪದಗಳಿಂದ ಹೇಳಕ್ಕಾಗದೆ ಆನಂದವನ್ನ ಅನುಭವಿಸೋದು ಮಾತ್ರ ಆಗತ್ತೆ. ಈಗ ನಾವು ಇಲ್ಲಿ ದೇವಕಿ ಮತ್ತು ವಸುದೇವ ಇವರಿಬ್ಬರ ಕಥೆಯನ್ನ ನೋಡ್ತಾ ಇದ್ದೀವಿ. ಇಬ್ಬರು ಎಷ್ಟು ದುಃಖ, ನೋವು, ಸಂಕಟ ಅನುಭವಿಸಿ ಅವರ ಕಣ್ಣ ಮುಂದೆ ಅವರ ಮಕ್ಕಳುಗಳ ಪುಟ್ಟ ಪುಟ್ಟ ಮಕ್ಕಳ ಸಾವು, ಒಂದಲ್ಲ ಎರಡಲ್ಲ 6 ಮಕ್ಕಳು. ಎಲ್ಲ ಕಷ್ಟವನ್ನು ಸಹಿಸಿ 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 ಮನಸ್ಸು ನಿರಂತರ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾಗ ಅದೇ ತಪಸ್ಸಾಗತ್ತೆ. ಅಂತಹವರಿಗೆ ಭಗವಂತನ ದರ್ಶನ ಶತಸಿದ್ಧ. ನೀವು ಕೇಳ್ಬೋದು, ಕಷ್ಟ ಬಂದ ಎಲ್ಲರಿಗೂ ಭಗವಂತನ ದರ್ಶನ ಆಗತ್ತಾ ಅಂತ. ಎಲ್ರಿಗೂ ಆಗತ್ತಾ ಕಷ್ಟದಲ್ಲಿರೋರ್ಗೆ? ದೇವಕಿ ವಸುದೇವ ತುಂಬಾ ಕಷ್ಟಗಳನ್ನ ಅನುಭವಿಸಿದ್ರು, ಜೈಲಲ್ಲಿ ಇದ್ರು, ಭಯದಿಂದ ಬದುಕ್ತಾ ಇದ್ರು. ಅವರ ಮಕ್ಕಳ ಸಾವು ಅವರ ತುಂಬಾ ನೋವು ತಂದಿತ್ತು. ಆದರೂ ಭಗವಂತನಲ್ಲಿನ ಭಕ್ತಿ ಶ್ರದ್ಧೆಯನ್ನ ಅವರು ಕಳಕೊಳ್ಳದೆ ಅವರ ಒಂದು ಆ ಸಫರಿಂಗ್ ಏನಿದೆ ಅದೇ ತಪಸ್ಸಾಯ್ತು. ಯಾಕೆ ನಾವು ಈ ಒಂದು ದೃಷ್ಟಿಕೋನದಿಂದ ಇದನ್ನ ನೋಡ್ಬೇಕು ಅಂದ್ರೆ, ಪ್ರತಿಯೊಬ್ಬರ ಜೀವನದಲ್ಲೂ ಏಳು ಬೀಳು ದುಃಖ ಸಹಜ. ಒಂದು ಕಷ್ಟದ ಸಮಯದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಇವರಿಬ್ಬರಿಂದ ನಾವು ಕಲಿಬೇಕು. ಭಗವಂತನ ಸ್ಮರಣೆ, ಇಡೀ ಭಾಗವತ ಬರದೇ ಅಂತ ಭಕ್ತರ ಕಥೆಗಳಿಂದ. ಕಷ್ಟದಲ್ಲಿ ಇರ್ತಾರೆ, ಅವನ ಸ್ಮರಣೆಯನ್ನ
ಅವನಲ್ಲಿನ ನಂಬಿಕೆ, ಶ್ರದ್ಧೆಯನ್ನ ಬಿಡಲ್ಲ. ಮನಸ್ಸನ್ನ ಕಹಿ ಮಾಡ್ಕೊಳ್ಳಲ್ಲ. ಆದರೆ ನಾವಿಲ್ಲೊಂದು ಸೂಕ್ಷ್ಮ ವಿಚಾರವನ್ನ ಗಮನಿಸಬೇಕು. ನಮಗೆ ದುಃಖ ಬಂದಿದೆ, ಸಫರಿಂಗ್ ಇದೆ, ಅದೇ ತಪಸ್ಸಾಗಲ್ಲ. ಆದರೆ ಆ ಸಫರಿಂಗ್‌ನ, ಆ ಪೇನನ್ನ ಅಕ್ಸೆಪ್ಟ್ ಮಾಡ್ಕೊಂಡು, ಒಪ್ಕೊಂಡು, ಶರಣಾಗತರಾಗಿ ಅವನ ಸ್ಮರಣೆ ಮಾಡ್ತಾ ಇದ್ರೆ ಮಾತ್ರ ತಪಸ್ಸಾಗತ್ತೆ. ಓಹ್! ನನಗ್ಯಾಕ್ ಹೀಗ್ ಕಷ್ಟ ಬಂತು, ನಾನ್ಯಾಕ್ ಏನ್ ಅಂತ ಅದು ಯಾವಾಗ್ಲೂ ಕಂಪ್ಲೇಂಟ್ ಬಾಕ್ಸ್ ಆಗಿದ್ರೆ, ನಮ್ಮ ಈಗೋ ಸ್ಟ್ರೆಂಥನ್ ಆಗತ್ತಷ್ಟೇ. ನಮ್ ಈಗೋ ಶಕ್ತಿಶಾಲಿ ಆಗತ್ತೆ. ಯಾವಾಗ ನಮ್ಮ ದುಃಖಗಳನ್ನ ಭಗವಂತನ ಪಾದಗಳಲ್ಲಿ ಅರ್ಪಿಸಿ, ಬಂದದ್ದೆಲ್ಲಾ ಬರಲಿ ಗೋವಿಂದ ನಿನ್ನ ದಯೆ ಹೊಂದಿರಲಿ ಅಂತಂದಾಗ, ಎಲ್ಲ ಕಷ್ಟಗಳು ನಮ್ಮ ಒಳಗಿನ ಅಧ್ಯಾತ್ಮದ ಪ್ರಗತಿಗೆ ಬಹಳ ಒಂಥರ ನ್ಯೂಟ್ರಿಷನ್ ಇದ್ದಂಗೆ. ಗೊತ್ತಾಯ್ತಾ? ನ್ಯೂಟ್ರಿಷನ್ ಫುಡ್ಡಲ್ಲಿ ನಾವು ನ್ಯೂಟ್ರಿಷನ್ ತಗೊಂಡ್ರೆ ಆರೋಗ್ಯ ಹೆಂಗೆ ಸುಧಾರಿಸುತ್ತೋ, ನಮ್ಮ ಜೀವನದಲ್ಲಿ ಬರೋ ಕಷ್ಟಗಳು ನಮಗೆ ನ್ಯೂಟ್ರಿಷನ್ ತರ. ನಮ್ಮ ಒಂದು ಇನ್ನರ್ ಗ್ರೋತ್, ಒಳಗಿನ ಒಂದು ಉದ್ಧಾರಕ್ಕಾಗಿ ಅದು ಬಹಳ ಬಹಳ ಸಹಾಯಕ ಆಗುತ್ತೆ. ದೇವಕಿ ವಸುದೇವ ವರ್ಷಗಳ ಗಟ್ಟಲೆ ಆ ಕತ್ತಲೆಯ ಕೋಣೆಯಲ್ಲಿ ಕಾದ್ರು ಸಹನೆಯಿಂದ. ಅವರಿಗೆ ಗೊತ್ತಿಲ್ಲ ಭಗವಂತನಿಗೆ ಡಿಮ್ಯಾಂಡ್ ಮಾಡ್ಬೋದಾ ನೀನ್ ಇವತ್ ಬಾ ಅಂತ. ಇಲ್ಲ, ಯಾರೂ ಅವನಿಗೇನು ಹೇಳಕ್ಕಾಗಲ್ಲ. ಅನ್ಸರ್ಟನಿಟಿ, ಅನಿಶ್ಚಿತತೆ, ಡಿಸಪಾಯಿಂಟ್ಮೆಂಟು, ಸ್ಟ್ರಗಲ್ಲು, ಇದರ ಮಧ್ಯ ಭಕ್ತಿ, ನಂಬಿಕೆ, ಅದರಿಂದ ಕೃಷ್ಣನ ಜನನ ಆಯ್ತು. ಒಂದ್ ರೀತಿಲಿ ಹೇಳೋದಾದ್ರೆ, ದೇವಕಿ ವಸುದೇವ ಬರೀ ಅವರು ಕಷ್ಟ ಪಡ್ಲಿಲ್ಲ, ಅವರನ್ನ ಅವರು ಉದ್ಧಾರ ಮಾಡ್ಕೊಳ್ಳೋ ಹಾಗೆ ಅವರು ಒಂದು ಸಫರಿಂಗ್, ಒಂದು ದುಃಖದ ಸಿಚುಯೇಷನ್ ಇಂದ ಇಬ್ರು ತುಂಬಾ ದುಃಖ ಪಟ್ರು. ಅದರಿಂದ ಮನಸ್ಸು ಪಕ್ವ ಆಯ್ತು, ಮೆಚ್ಯೂರ್ಡ್ ಆಯ್ತು. ಅವರ ಆ ಕಾರಾಗೃಹನೇ ಅವರಿಗೆ ತಪಸ್ಸು ಮಾಡುವಂತಹ ಜಾಗ ಆಯ್ತು. ಅವರ ಸಹನೆ, ತಿತಿಕ್ಷ, ಇದೆಲ್ಲ ಭಗವಂತನ ಆಗಮನಕ್ಕೆ ಒಂದು ಸಿದ್ಧತೆ ಆಯ್ತು. ನಾವು ಅಷ್ಟೇ, ನಮ್ಮ ವಿಷಯಕ್ಕೆ ಬರೋಣ ಈಗ. ನಾವು ಅಷ್ಟೇ ಲೈಫಲ್ಲಿ ಏನೇನೋ ಸಿಚುಯೇಷನ್ಸು, ತುಂಬಾ ಚಾಲೆಂಜಿಂಗ್ ಸಿಚುಯೇಷನ್ಸು, ಕಷ್ಟ, ಅಬ್ಸ್ಟೆಕಲ್ಸು, ಭಯ ಎಲ್ಲ ಬರುತ್ತೆ. ಸಹನೆಯಿಂದ ತಡ್ಕೊಂಡು ಸುಖ ದುಃಖೇ ಸಮೇ ಕೃತ್ವ ಅಥವಾ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನೋ ಅನಿತ್ಯ ಸ್ತಾಂ ತಿತಿಕ್ಷಸ್ವ ಭಾರತ. ಭಗವಂತನ ಸ್ಮರಣೆ ಮಾಡ್ತಾ ಬಂದ ಕಷ್ಟಗಳನ್ನ ತಡ್ಕೊಂತ ಪ್ರತಿಯೊಂದು ಅನುಭವದಿಂದ ಅದನ್ನ ತಪಸ್ಸಾಗಿ ಮಾಡಿಕೊಂಡು ನಮ್ಮ ಮನಸ್ಸನ್ನ ಶುದ್ಧಗೊಳಿಸ್ಕೊತಾ ಇದ್ರೆ ಖಂಡಿತ ಆಧ್ಯಾತ್ಮದ ದಾರಿಯಲ್ಲಿ ಮುಂದುವರಿತೀವಿ. ನಮ್ಮ ಪರಮ ಗುರಿಯಾದ ಮೋಕ್ಷವನ್ನ ಸಾಧನೆ ಮಾಡ್ತೀವಿ. ಇದನ್ನೇ ಮಹರ್ಷಿಗಳು, ಆಚಾರ್ಯರು ಎಲ್ಲ ಹೇಳ್ತಿದ್ದು. ನಿಮ್ಮ ಜೀವನದಲ್ಲಿ ಕಷ್ಟ ಬಂತು ಅಂದ್ರೆ ಅದಕ್ಕೆ ಹೆದರ್ಬೇಡಿ. ಅದು ನಿಮ್ಮನ್ನ ಒಳಮುಖವಾಗಿ ತಿರುಗಿಸಿ ನಿಮ್ಮನ್ನೇ ಕಂಡು ಹಿಡಿಯೋ ಹಾಗೆ, ನಿಮ್ಮ ನಿಜ ಸ್ವರೂಪದಲ್ಲಿ ನಿಲ್ಲುವಂತ ಶಕ್ತಿ ಅದಕ್ಕಿದೆ. ಇವರಿಬ್ಬರ ಜೀವನ ನಮಗೆ ಈ ಒಂದು ಒಳ್ಳೆ ಸಂದೇಶವನ್ನ ಕೊಡುತ್ತೆ. ಒಂದು ಅಬ್ಸರ್ವ್ ಮಾಡಿ, ಅವರಿಬ್ಬರ ಪರಿಸ್ಥಿತಿ ಬದಲಾಗ್ಲಿಲ್ಲ. ನಾಮಸ್ಮರಣೆ ಮಾಡ್ತಾ ಇದ್ದಾಗ ಎಲ್ಲ ಸರಿ ಹೋಗ್ಲಿಲ್ಲ. ಕಂಸನ ಕಾರಾಗೃಹದಲ್ಲೇ ಇದ್ರು. ಅವ್ರ ಹತ್ರ ಶಕ್ತಿ ಇಲ್ಲ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ. ಆದರೂ ಇಬ್ಬರು ಭಕ್ತಿಯಿಂದ ಧಾರ್ಮಿಕರಾಗಿದ್ರು. ಮತ್ತೆ ಎಲ್ಲ ಬಂದ ಕಷ್ಟಗಳನ್ನ ಸಹನೆಯಿಂದ ತಡ್ಕೊಂಡ್ರು. ಇದರಿಂದ ನಮಗೇನ್ ಅರ್ಥ ಆಗುತ್ತೆ? ಪ್ಲೀಸ್ ಇಲ್ಲಿ ಈ ಪಾಯಿಂಟ್ ನ ಕಡೆ ಗಮನ ಕೊಡಿ. ನೀವು ಅಧ್ಯಾತ್ಮದ ದಾರಿಯಲ್ಲಿ ನಡೀತಾ ಇದ್ದೀರಾ, ಭಗವದ್ಗೀತಾ ಓದ್ತಾ ಇದ್ದೀರಾ, ಭಾಗವತ ಓದ್ತಾ ಇದ್ದೀರಾ, ವೆರಿ ಗುಡ್.
ನಿಮ್ಮ ಅಂತರಂಗದ ಸಾಧನೆಗೆ ಅದು ಬಹಳ ಮುಖ್ಯ. ಆದರೆ ಇದು ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಕಷ್ಟ ಬರಲ್ಲ ಅಂತ ಮಾತ್ರ ಅಲ್ಲ. ಐ ಆಮ್ ಫ್ರೀ ಫ್ರಮ್ ಡಿಫಿಕಲ್ಟೀಸ್ ಬಿಕಾಸ್ ಐ ಆಮ್ ಎ ಸ್ಪಿರಿಚುವಲ್ ಮ್ಯಾನ್. ಇಲ್ಲ, ಇಲ್ಲ, ಇಲ್ಲ. ಖಂಡಿತ ಇಲ್ಲ. ಪ್ರಾರಬ್ಧದ ಕರ್ಮ ಪ್ರತಿಯೊಬ್ಬ ಭಕ್ತನನ್ನೂ ಕಾಡಿಸಿದೆ, ಬಾಧಿಸಿದೆ. ನಿಜವಾದ ಪ್ರಶ್ನೆ ಏನು ಗೊತ್ತಾ? ಇದು ನನಗೆ ಯಾಕೆ ಆಗ್ತಾ ಇದೆ ಅಂತ ಅಲ್ಲ. ಈ ಕಷ್ಟ ಬಂದಾಗ ನಾನು ಹೆಂಗೆ ಪ್ರತಿಕ್ರಿಯಿಸ್ತೀನಿ? ನಾನು ಇದಕ್ಕೆ ಹೆಂಗೆ ರೆಸ್ಪಾಂಡ್ ಮಾಡ್ತೀನಿ? ಈ ಸಿಚುಯೇಷನ್ ಅಲ್ಲಿ ನಾನೇನಾದ್ರು ಕೃಷ್ಣನನ್ನ ಮರೆತ್ನಾ? ಇಲ್ಲ, ನಾನು ಕೃಷ್ಣನನ್ನ ಮರಿಲಿಲ್ಲ. ಅದೇ ದೊಡ್ಡ ಸೌಭಾಗ್ಯ. ಅಂತಹ ಭಯದಲ್ಲೂ ಚಾಲೆಂಜಿಂಗ್ ಸಿಚುಯೇಷನ್ ಅಲ್ಲೂ ಪರಮಾತ್ಮನ ಸ್ಮರಣೆ ಮಾಡ್ತೀರಾ ಅಂದ್ರೆ ಯು ಆರ್ ಆನ್ ಎ ರೈಟ್ ಟ್ರ್ಯಾಕ್. ಹಾಗೆ ಅವರಿಬ್ರು ತಮ್ಮ ಬಗ್ಗೆ ಅಯ್ಯೋ ನಮಗೆ ಇಷ್ಟೊಂದು ಕಷ್ಟ ಬಂದ್ಬಿಡ್ತು ಅಂತ ತಮ್ಮನೆ ತಾವು ಒಂಥರ ಸೆಲ್ಫ್ ಪಿಟಿ ಅಂತಾರಲ್ಲ, ಆ ತರ ಎಲ್ಲ ಮಾಡ್ಕೊಳ್ದೆ ಸದಾ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟು ನಿಜವಾದ ತಪಸ್ಸನ್ನ ಮಾಡಿದ್ರು. ತಪಸ್ಸಂದ್ರೆ ಉಪವಾಸ ಮಾಡೋದು, ಏನೋ ಕಷ್ಟಪಟ್ಟು ಅದನ್ನು ನಡ್ಕೊಂಡು ಹೋಗೋದು, ಇದ್ ಮಾಡೋದು ಮಾಡ್ತಾರಲ್ಲ ಬೆಟ್ಟ, ಅದೆಲ್ಲ ಅಲ್ಲ. ನಿಜವಾದ ತಪಸ್ಸೇನು ಅಂದ್ರೆ ಸೈಲೆಂಟ್ ಆಗಿ ಮನಸ್ಸಿನಲ್ಲೇ ಶ್ರದ್ಧಾ ಭಕ್ತಿ ಇಟ್ಕೊಂಡು ಅವನ ಸ್ಮರಣೆಯಲ್ಲಿ ನಿರಂತರ ಇರೋದೇ ತಪಸ್ಸು. ಅಥವಾ ನಮ್ನ ಈಗೋನ ನಾಶ ಮಾಡ್ಕೊಳ್ಳೋದೇ ತಪಸ್ಸು. ಕಂಪ್ಲೀಟ್ ಆಗಿ ಸರೆಂಡರ್ ಆಗ್ಬಿಟ್ಟಿದ್ರು ಅವರು. ನಮಗೂ ಜೀವನದಲ್ಲಿ ಅನಾರೋಗ್ಯ, ಲಾಸ್ ಆಗತ್ತೆ, ಫ್ಯಾಮಿಲಿ ರಿಲೇಷನ್ಸ್ ಅಲ್ಲಿ ಪ್ರಾಬ್ಲಮ್ ಆಗತ್ತೆ, ಫೈನಾನ್ಸ್ ಅಲ್ಲಿ ಸ್ಟ್ರಗಲ್ ಆಗತ್ತೆ, ಯಾರೋ ನಮ್ಮನ್ನ ತಪ್ಪು ತಿಳ್ಕೊತಾರೆ. ಎಲ್ಲವೂ ಒಂದೊಂದು ಯುದ್ಧವೇ. ಆದರೆ ಹೊರಗಿನ ಯುದ್ಧದಲ್ಲಿ ಗೆಲ್ತಿರೋ ಸೋಲ್ತಿರೋ, ಆದ್ರೆ ಗ್ರೇಟೆಸ್ಟ್ ವಿಕ್ಟರಿ, ದೊಡ್ಡ ವಿಜಯ ಏನು ಗೊತ್ತಾ? ನಿಮ್ಮ ಒಳಗಿನ ಶಾಂತಿಯನ್ನ ಕಾಪಾಡ್ಕೊಳ್ಳೋದು. ಇಲ್ಲಿ ಕೃಷ್ಣನ ಕರುಣೆಯನ್ನ ನೋಡಿ. ಎಂತಹ ಒಂದು ಪ್ರತಿಕೂಲ ಪರಿಸ್ಥಿತಿ ಅಂದ್ರೆ ಅನ್ಫೇವರಬಲ್ ಸಿಚುಯೇಷನ್. ಅವನು ಅರಮನೆಯಲ್ಲಿ ಹುಟ್ಲಿಲ್ಲ, ತಂದೆ ತಾಯಿ ಅಂತ ಹೆಲ್ಪ್ಲೆಸ್ ಕಂಡೀಷನ್ ಅಲ್ಲಿ ಇದ್ದಾಗ ಎಂತ ಜೈಲಲ್ಲಿ ಹುಟ್ಟುತ್ತಾನೆ. ಭಗವಂತ ನಮ್ಮ ಜೀವನಗಳು ಪರ್ಫೆಕ್ಟ್ ಆಗಿದ್ದು ನಾವೆಲ್ಲ ನಗ್ತಾ ಇದ್ದಾಗ ಬರ್ತಾನೆ ಅನ್ಕೋಬೇಡಿ. ಯಾವ ಸಮಯದಲ್ಲಿ ಬೇಕಾದರೂ ನಮಗೆ ಭಕ್ತಿ ಜ್ಞಾನ ಉಂಟಾಗಬಹುದು. ನಾವು ಸಫರಿಂಗ್ ಅಲ್ಲಿ ಇದ್ದಾಗೆ ಆಗ್ಬೋದು. ನಾವ್ ಅನ್ಕೋತೀವಿ ನಮ್ಮ ಜೀವನದಲ್ಲಿ ಯಾಕಿಷ್ಟು ಕಷ್ಟ ಅಂತ. ಭಾಗವತ ಹೇಳತ್ತೆ, ಈ ತರಹದ ಕಷ್ಟ ಚಾಲೆಂಜು ನಿನ್ನ ಮೈಂಡ್ ನ ಪ್ರಿಪೇರ್ ಮಾಡತ್ತೆ, ಆಳವಾಗಿ ಆಧ್ಯಾತ್ಮದ ಚಿಂತನೆ ಮಾಡೋದಕ್ಕೆ ಸಹಾಯ ಆಗತ್ತೆ. ಹೆಂಗೆ ಚಿನ್ನ ಬೆಂಕಿಯಲ್ಲಿ ಹಾಕಿದ್ರೆ ಶುದ್ಧ ಆಗತ್ತೋ ಹಾಗೆ ನಾವು ಭಗವಂತನನ್ನ ಹಿಂಗೆ ಪ್ರಾರ್ಥನೆ ಮಾಡ್ಬೇಕು. ನೀನು ನನಗೆ ಈ ಕಷ್ಟ ಯಾಕೆ ಕೊಟ್ಟಿದ್ಯೋ ನಂಗೆ ಅರ್ಥ ಆಗ್ತಾ ಇಲ್ಲ. ಆದರೆ ನಂಗೊಂದು ಮಾತ್ರ ಗೊತ್ತು, ನನ್ನನ್ನ ನಾನು ಪರಿಶುದ್ಧನನ್ನಾಗಿ ಮಾಡ್ಕೋಬೇಕು ಅಂತ ನಿನ್ನ ಹತ್ತಿರಕ್ಕೆ ಒಂದು ಹೆಜ್ಜೆ ಇಡಬೇಕು ಅಂತ ನನ್ನ ಲೈಫಲ್ಲಿ ಈ ಚಾಲೆಂಜ್ ಬಂದಿದೆ. ಎಲ್ಲರ ಜೀವನದ ಗುರಿ ಒಂದೇ, ಆತ್ಮ ಸಾಕ್ಷಾತ್ಕಾರ. ಅವರಿಬ್ಬರ ಆ ಕಾರಾಗೃಹ ವಾಸವೇ ಅವರು ತಪಸ್ಸನ್ನಾಗಿ ಸಾಧನೆಯನ್ನಾಗಿ ಮಾಡ್ಕೊಂಡ್ಬಿಟ್ರು. ಹಾಗೆ ನಾವು ಮನಸ್ಸಲ್ಲಿ ತುಂಬಾ ಚೆನ್ನಾಗಿ ಚಿಂತನೆ ಮಾಡಿದಾಗ, ವಿಚಾರ ಮಾಡಿದಾಗ, ದೇವಕಿಗೆ ವಸುದೇವನಿಗೆ ಗೊತ್ತಿರಲಿಲ್ಲ ಎಷ್ಟು ದಿನ ಹೀಗೆ ಕಾಯ್ಬೇಕು ಅಂತ. ಆದರೂ ಅವರು ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಇದ್ದರು. ಸರಿಯಾದ ಸಮಯ ಬಂದಾಗ ಭಗವಂತ ಬಂದ.
ಪ್ರತಿಯೊಬ್ಬರ ಸಾಧಕನ ಜೀವನದಲ್ಲಿ ಈ ರೀತಿ ಕಷ್ಟಗಳು, ಕತ್ತಲೆಯ ರಾತ್ರಿ, ಕರಾಳ ರಾತ್ರಿ ಬರುತ್ತೆ. ಆದ್ರೆ ನಾವು ಕಂಟಿನ್ಯೂ ಮಾಡಿದ್ರೆ ಶ್ರದ್ಧಾ ಭಕ್ತಿಯಿಂದ ನಾವು ನಿಜವಾಗಿ ನಮ್ಮಲ್ಲೇ ನಾವು ಕೃಷ್ಣನನ್ನ ಪರಮಾತ್ಮನನ್ನ ನೋಡ್ತೀವಿ. ನಮ್ಮ ಹೃದಯದಲ್ಲೇ ಬೆಳಗ್ತಾನೆ. ಇನ್ನೊಂದು ಮುಖ್ಯವಾದ ವಿಷಯವನ್ನ ಹೇಳ್ಬೇಕು ಅನ್ಕೊಂಡೆ. ಅವರಿಬ್ಬರು ಕೃಷ್ಣನನ್ನ ಸ್ತುತಿ ಮಾಡಿದ್ ನೋಡುದ್ರ? ಫಸ್ಟ್ ವಸುದೇವ ಮಾಡ್ದ. ವೇದಾಂತ ಅರ್ಥ ಆಗದೆ ಇರೋರ್ಗೆ, ಅಯ್ಯೋ ಏನೋ ಬ್ರಹ್ಮಜ್ಞಾನ ಹೇಳ್ತಾನೆ, ಬ್ರಹ್ಮ ಸೂತ್ರಗಳನ್ನ ಹೇಳ್ತಿದ್ದಾನೆ, ಬೇಜಾರಪ್ಪ ಈ ಸೃಷ್ಟಿ ವಿಷಯಗಳೆಲ್ಲ. ಇವನು ವಸುದೇವ ನಿಲ್ಲಿಸ್ಲಿ ಸಾಕು, ದೇವಕಿ ಸ್ತುತಿ ಮಾಡ್ಲಿ, ಆ ತಾಯಿ ಅಲ್ವಾ, ಅವಳು ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ. ಅವಳೇನ್ ಅಂದ್ಬಿಟ್ಲು? ನಿರ್ವಿಕಾರ ನಿರ್ವಿಶೇಷ ಜ್ಯೋತಿ ಸ್ವರೂಪ. ಅವಳು ಅವನಿಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಲು. ಭಗವಂತನ ಸ್ತುತಿಯಲ್ಲಿ ಅವನದು ಜ್ಞಾನಮಯ ಸ್ತುತಿ. ಭಕ್ತರಿಗೆ ಅದು ಅಷ್ಟು ಒಂಥರ ರಸ ಸ್ವಾದನೆ ಮಾಡಕ್ ಆಗಲ್ಲ, ಜ್ಞಾನದ ವಿಷಯ. ಅವರಿಗೆ ಭಕ್ತಿಯಿಂದ ಸ್ತುತಿ ಮಾಡ್ಬೇಕು. ದೇವಕಿನಾರು ತಮ್ಮ ಇಷ್ಟದಂಗೆ ಮಾಡ್ತಾಳೆ ಅಂದ್ರೆ ಅವಳೇನ್ ಹೇಳಿದ್ಲು? ದೇವಕಿ ಬ್ರಹ್ಮ ವಸ್ತುವೆಂದು ಜ್ಯೋತಿ ಸ್ವರೂಪ ಎಂದು ನಿರ್ಗುಣ ನಿರ್ವಿಕಾರ ಅಂತ ಎಲ್ಲ ಹೇಳಿದ್ಲು. ಅಲ್ಲ, ಇದ್ ಯಾಕಾಗತ್ತೆ? ಯಾವಾಗಲೂ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮ ದಿವ್ಯ ದರ್ಶನವನ್ನ ಕೊಟ್ಟಾಗ ಸ್ಪಾಂಟೇನಿಯಸ್ ಆಗಿ ಸಮಾಧಿ, ಆ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಒಂದು ಆಧ್ಯಾತ್ಮಿಕ ಚೈತನ್ಯ ಅಥವಾ ಸ್ಪಿರಿಚುವಲ್ ಎನರ್ಜಿ ಏನಿರುತ್ತೆ ಅದು ಇಂಟೆನ್ಸ್ ಆಗ್ಬಿಡುತ್ತೆ. ಯೋಗಿಗಳು ಮನಸ್ಸಿನಲ್ಲಿ ಪರಮಾತ್ಮನನ್ನ ಧ್ಯಾನ ಮಾಡಕ್ಕೆ ಮೊದಲು ಎಷ್ಟು ಕಷ್ಟ ಪಡ್ತಿರ್ತಾರೆ, ಏನ್ ಎಫರ್ಟ್ ಹಾಕಿದ್ರೂ ಆಗಲ್ಲ ಮನಸ್ಸನ್ನ ಸಮಾಧಾನ ಮಾಡಕ್ಕೆ. ಆದರೆ ಅವನ ದರ್ಶನದ ಸಮಯದಲ್ಲಿ ಅವರ ಮನಸ್ಸು, ಬುದ್ಧಿ ಇದು ಎಲ್ಲವೂ ತನ್ನ ಶಕ್ತಿಯನ್ನ, ಅಂದ್ರೆ ಮನಸ್ಸಿನ ಬುದ್ಧಿ ಏನು ಹೊರಗಡೆ ಓಡೋದು, ಅದೆಲ್ಲವನ್ನ ಕಳ್ಕೊಂಡು ಸಮಾಧಿ ಸ್ಥಿತಿಗೆ ಹೊರಟೋಗುತ್ತೆ. ಇದು ಭಗವಂತ ಅಷ್ಟೇ ಅಲ್ಲ, ಜ್ಞಾನಿಗಳ ಜೀವನ್ಮುಕ್ತರ ಸನ್ನಿಧಿಯಲ್ಲೂ ಇದೇ ಆಗತ್ತೆ. ಅವರು ಎದುರುಗಡೆ ಬಂದ್ರೆ ಸಾಕು, ಅವರ ದರ್ಶನ ಆದ್ರೆ ಸಾಕು, ನಮ್ಮ ಮನಸ್ಸು ಶಾಂತ ಆಗಿ ಸಮಾಧಿ ಸ್ಥಿತಿಗೆ ಸ್ವಲ್ಪ ಹೊತ್ತು. ರಮಣರ ಸನ್ನಿಧಿಯಲ್ಲಿ ಸ್ವಾಮಿ ಚಿನ್ಮಯಾನಂದರಿಗೆ ಇದೇ ಅನುಭವ ಆಗಿತ್ತು. ಜ್ಞಾನಿಗಳ ಭಗವಂತನ, ಬ್ರಹ್ಮಜ್ಞಾನಿಗೆ ಭಗವಂತನಿಗೆ ವ್ಯತ್ಯಾಸ ಇಲ್ಲ. ಅವರ ಎದುರುಗಡೆ ಬಂದ್ರೆ, ಅವರ ದರ್ಶನವಾದರೆ ಸಾಕು, ನಮ್ಮ ಮನಸ್ಸು ಸಮಾಧಿಯಲ್ಲಿ ನಿಂತು ಬಿಡುತ್ತೆ. ಆದ್ರಿಂದ ಇಬ್ರು ಒಬ್ರ ಮೇಲೆ ಒಬ್ರು ಕಾಂಪಿಟೇಷನ್ ಮೇಲೆ ವೇದಾಂತದ ತತ್ವಗಳನ್ನ ಹೇಳ್ತಾ ಇದ್ದಾರೆ, ವಸುದೇವ ದೇವಕಿ ಇಬ್ರು. ಒಬ್ಬ ಆಚಾರ್ಯರು ಬಹಳ ಚೆನ್ನಾಗಿ ಭಗವಂತನ 4 ಕೈಗಳ, ನಾವು ಅವತ್ತು ಫಸ್ಟ್ ಇದ್ರಲ್ಲೇ ಡಿಸ್ಕಸ್ ಮಾಡಿದ್ವಿ, ಶಂಖ ಚಕ್ರ ಗದಾ ಪದ್ಮ ಅಂದ್ರೆಲ್ಲ ಏನು ಅಂತ ಅರ್ಥವನ್ನ. ಆದರೆ ಆ ಆಚಾರ್ಯರ ದೃಷ್ಟಿಕೋನ ಒಬ್ಬೊಬ್ರದ್ದು ಒಂದೊಂಥರ ಇರುತ್ತೆ. ಅವರು ಆ ಏನ್ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅವನ ಕೈಯಲ್ಲಿ ಇದೆಯಲ್ಲ ಆ 4 ಶಂಖ ಚಕ್ರ ಗದಾ ಪದ್ಮ, ಅವನು ಆ 4 ಚತುರ್ಭುಜ ರೂಪದಲ್ಲಿ ನಮಗೆ ದರ್ಶನ ಕೊಟ್ಟಾಗ ಏನಾಗತ್ತಂತೆ ಅಂದ್ರೆ, ನಮ್ಮಲ್ಲಿದೆಯಲ್ಲ 4 ಅವಿದ್ಯಾ ಕಲ್ಪಿತ ಮನ, ಬುದ್ಧಿ, ಚಿತ್ತ, ಅಹಂಕಾರ. ಮನ ಅಂದ್ರೆ ಮನಸ್ಸು, ಸಂಕಲ್ಪ ವಿಕಲ್ಪ, ಮಾಡ್ಲೋ ಬೇಡವೋ ಅಂತ ಏನೋ ಯೋಚನೆ ಮಾಡ್ತಿರ್ತೀವಲ್ಲ, ಅದು ಮನಸ್ಸು. ನಿಶ್ಚಯಾತ್ಮಕ ಬುದ್ಧಿ, ಬುದ್ಧಿ ನಿಶ್ಚಯವಾಗಿ ಇದು ಮಾಡು, ಇದು ಮಾಡಬೇಡ, ಇದು ಹೋಗು, ಇಲ್ಲಿ ಹೋಗ್ಬೇಡ. ಅಹಂಕಾರ, ನಾನು 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 ಅಂತ ದೇಹ ಮನಸ್ಸಿನ ಜೊತೆ ಗುರ್ತಿಸ್ಕೊಳ್ಳುವಂತಹ ಈಗೋ. ಚಿತ್ತ ಅಂದ್ರೆ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ತಕ್ಕಂತ ಮೆಮೊರಿ ಸ್ಟೋರ್ ಹೌಸ್. ಇದೆಲ್ಲವನ್ನ ಅವನು ಸ್ವಾಲೋ ಮಾಡ್ಬಿಡ್ತಾನಂತೆ, ನುಂಗ್ಬಿಡ್ತಾನಂತೆ, ಅಂದ್ರೆ ನಾಶ ಮಾಡ್ಬಿಡ್ತಾನಂತೆ. ಅದು ಚತುರ್ಭುಜದ ರೂಪ ಅಂತೆ. ಹಾಗಿದ್ದಾಗ
ಆತ್ಮ ಅನುಭೂತಿ ಆಗೋದು ಬಹಳ ಸಹಜ. ಅದಕ್ಕೆ ವಸುದೇವ ದೇವಕಿ ಇಬ್ಬರು ಆ ರೀತಿಯಾದಂತಹ ಸಮಾಧಿ ಸ್ಥಿತಿಯನ್ನ ತಲುಪಿದ್ರು ಅಂತ ಹೇಳ್ತಾರಂತೆ. ಇಮಿಡಿಯೇಟ್ ಆಗಿ ಆ ತರ ಭಗವಂತನೇ ಆಗ್ಲಿ, ಬ್ರಹ್ಮಜ್ಞಾನಿಗಳ ದರ್ಶನವೇ ಅಷ್ಟು ಪುಣ್ಯ. ಆದ್ದರಿಂದಲೇ ಅವ್ರ ಎದುರಿಗೆ ಬಂದಾಗ ಆತ್ಮಾನುಭೂತಿ ಆಗತ್ತೆ. ಕಂಟಿನ್ಯೂ ಮಾಡೋಣ, ಭಾಗವತಕ್ಕೆ ಎಂಟ್ರಾಗೋಣ. ದೇವಕಿ ಸ್ತುತಿಯಲ್ಲಿ ಅವಳು ಹೇಳ್ತಾಳೆ, ಇಡೀ ಜಗತ್ತು ಎಲ್ಲೆಡೆ ಮೃತ್ಯುವಿಗೆ ಎಲ್ಲರೂ ಹೆದರ್ತಾರೆ. ಮೃತ್ಯು ಎನ್ನುವಂತಹ ಕರಾಳ ಸರ್ಪಕ್ಕೆ ಎಲ್ರೂ ಹೆದರ್ಕೋತಾರೆ. ಲೋಕ ಲೋಕಗಳಲ್ಲೂ ಸಹ ಜನ ಆ ಮೃತ್ಯುವಿಗೆ ಹೆದರಿ ಓಡ್ತಾರೆ. ಆದರೆ ನಿರ್ಭಯವಾಗಿ ಇರಲು ಅವರಿಗೆ ಯಾವ ಸ್ಥಾನವೂ ಸಿಗ್ಲಿಲ್ಲ. ಆದರೆ ಕೊನೆಗೆ ಸೌಭಾಗ್ಯದಿಂದ ನಿನ್ನ ಚರಣಾರವಿಂದಗಳಿಗೆ ಯಾರು ಶರಣಾಗ್ತಾರೆ ಅವರಿಗೆ ಅವರು ಸಾವಿನ ಭಯದಿಂದ ಮುಕ್ತರಾಗ್ತಾರೆ. ಇಷ್ಟು ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಆದ್ದರಿಂದ ನಾನು ನಿನ್ನ ಚರಣಗಳಿಗೆ ಶರಣಾಗತಳಾಗಿದ್ದೇನೆ ಅಂತ ಹೇಳ್ತಾಳೆ. ಈಗ ಈ ಒಂದು ವಿಷಯಕ್ಕೆ ಹೆಚ್ಚಿನ ಒಂದು ಏನ್ ಹೇಳ್ತಾರೆ, ಇನ್ನೂ ಹೆಚ್ಚಿನ ಒಂದು ಉದಾಹರಣೆ ಅಥವಾ ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ, ಇದೇ ಭಾಗವತದ ಮೊದಲ ಸ್ಕಂದದಲ್ಲಿ ಅಭಿಮನ್ಯುವಿನ ಪತ್ನಿ ಉತ್ತರ ತನ್ನ ಮಗು ಪರೀಕ್ಷಿತ ಅವಳ ಗರ್ಭದಲ್ಲಿದ್ದಾಗ ಅಭಿಮನ್ಯು ಯುದ್ಧದಲ್ಲಿ ಅವನನ್ನ ಕೊಂದು ಹಾಕ್ಬಿಟ್ಟಿರ್ತಾರೆ. ಅದೊಂದೇ ಪಾಂಡವರ ಸಂತತಿ ಅವಳ ಗರ್ಭದಲ್ಲಿ ಇರುತ್ತೆ. ಈ ಅಶ್ವತ್ಥಾಮ ಬಿಟ್ಟಂತಹ ಬ್ರಹ್ಮಾಸ್ತ್ರದಿಂದ ಅವಳು ಓಡಿ ಬರ್ತಾಳೆ. ಕೃಷ್ಣ ದ್ವಾರಕೆಗೆ ಹೊರಡಬೇಕು ಅಂತ ನಿಂತಿರ್ತಾನೆ. ನಿಮಗೆಲ್ಲ ನೆನಪಿರ್ಬೇಕದು. ಆಗ ಅಲ್ಲಿ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಇರ್ತಾರೆ. ದ್ರೌಪದಿ ಇರ್ತಾಳೆ, ಕುಂತಿ ಇರ್ತಾಳೆ. ಆದರೆ ಆ ಉತ್ತರೆ ಓಡಿ ಹೋಗಿ ಯಾರನ್ನು, ಅವರೆಲ್ಲ ಅವನಿಗೆ ತಾತ ಆಗ್ಬೇಕಲ್ವಾ ಪಾಂಡವರು, ಯಾರನ್ನೂ ಆಶ್ರಯಿಸದೆ ಪರಮಾತ್ಮನ ಪಾದಗಳಲ್ಲಿ ಪಾಹಿ ಪಾಹಿ ಜಗತ್ಪತೆ ಅಂತ ಕಾಲ ಬೀಳ್ತಾಳೆ ಅಲ್ವಾ. ಇವಾಗ ಈ ದೇವಕಿ ಹೇಳ್ತಾ ಇರೋದೇನು, ಯಾರು ನಿನ್ನ ಪಾದಗಳನ್ನ ಆಶ್ರಯಿಸ್ತಾರೋ ಸೌಭಾಗ್ಯವಶರಾಗಿ ಅವರು ಮೃತ್ಯುವಿನ ಭಯದಿಂದ ನಿರ್ಭಯರಾಗ್ತಾರೆ, ಮೃತ್ಯುವಿನ ಭಯ ಹೋಗತ್ತೆ ಅಂತ. ಒಂದು ಅರ್ಥ, ಉತ್ತಮ ಅರ್ಥ ನೆನ್ನೆ ಹೇಳ್ದೆ, ಸಾವು ಬರಲ್ಲ ಅಂತಲ್ಲ, ಅದರ ಭಯದಿಂದ ಪಾರಾಗ್ತಾರೆ ಅಂತ. ಆದರೆ ಎಷ್ಟು ಚೆನ್ನಾಗಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ, ಪಾಂಡವರೇ ಆಗಲಿ ಯಾರೇ ಆಗಲಿ ಎಲ್ಲರೂ ಈ ಮೃತ್ಯು ಎಂಬ ಕಾಳ ಸರ್ಪಕ್ಕೆ ವಶರಾಗುವರೇ, ಕಾಲದ ವಶದಲ್ಲಿ ಇರುವರು. ಯಾರು ಕಾಲದ ವಶಕ್ಕೆ ಸಿಗದಿರುವನೋ ಅಲ್ಲ, ಅವರುಗಳಿಗೆ ಮೃತ್ಯು ಆಗತ್ತೆ, ಅವರೇನು ಅವಳನ್ನು ರಕ್ಷಿಸ್ತಾರೆ. ಆದ್ರಿಂದ ಯಾರು ರಕ್ಷಣೆ ಮಾಡಕ್ಕೆ ಸರ್ವ ಸಮರ್ಥನೋ ಅಂತಹ ಕೃಷ್ಣನ ಪಾದಗಳನ್ನ ಉತ್ತರೆ ಹಿಡಿತಾಳೆ. ಇಲ್ಲಿ ಈ ದೇವಕಿ ಹೇಳಿದ್ದು ಎಷ್ಟು ಸರಿ ಅಲ್ವಾ, ಅದಕ್ಕದು ಉದಾಹರಣೆ ಅಂತ ಹೇಳ್ದೆ. ಯಾರು ಕೃಷ್ಣನ ಪಾದವನ್ನ ನಂಬ್ತಾರೆ ಅವರನ್ನ ಸಾವಿನ ಭಯದಿಂದ ಅವರು ಮುಕ್ತರಾಗಿ ನಿರ್ಭಯರಾಗ್ತಾರೆ. ಒಮ್ಮೆ ಬಾಂಬೆಯಲ್ಲಿ ಒಬ್ಬ ಪೇಷಂಟ್ ಅಂತೆ, ಒಂದು ದೊಡ್ಡ ಹಾಸ್ಪಿಟ್ಲು. ಆ ಪೇಷಂಟು ಮಹಾನ್ ದೈವ ಭಕ್ತ, ತುಂಬಾ ಹಾರ್ಟ್ ಪ್ರಾಬ್ಲಮ್ ಇತ್ತಂತೆ. ಅವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾನೆ. ಅವನಿಗೆ ನೆಕ್ಸ್ಟ್ ಡೇ ಸರ್ಜರಿ ಇತ್ತಂತೆ. ಹಾರ್ಟ್ ಪ್ರಾಬ್ಲಮ್, ತುಂಬಾ ದೊಡ್ಡ ಹಾಸ್ಪಿಟಲ್ನ ತುಂಬಾ ಫೇಮಸ್ ಸರ್ಜನ್ ಅಂತೆ, ಕಾರ್ಡಿಯಾಕ್ ಸರ್ಜನ್. ಅವ್ರು ಬಂದು ರಾತ್ರಿ ಕೇಳಿದ್ರಂತೆ, ನಾಳೆ ಬೆಳಿಗ್ಗೆ ನಿಮ್ಗೆ ಸರ್ಜರಿ ಇದೆ, ಆ ನೀವೇನು ಚಿಂತೆ ಮಾಡಬೇಡಿ, ಆರಾಮಾಗಿರಿ, ನಾನು ನಿಮ್ಮನ್ನ ಸರ್ಜರಿ ಮಾಡಿ ಗುಣ ಮಾಡ್ತೀನಿ,
ಯಾವ ಚಿಂತೆನೂ ಇಲ್ದೆ ಆರಾಮಾಗಿರಿ ನೀವು. ನಾಳೆ ಬೆಳಗ್ಗೆ ನಿಮ್ಗೆ ಸರ್ಜರಿ. ನಾನ್ ಬಂದ್ ಮಾಡ್ತೀನಿ. ಏನು ವರಿ ಮಾಡ್ಬೇಡಿ ಅಂತ ಹೇಳಿದ್ರಂತೆ. ಆ ಪೇಷಂಟು ಓಕೆ ಅಂತ ತಲೆ ಆಡ್ಸಿದ್ರಂತೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಆ ಡಾಕ್ಟ್ರಿಗೆ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್ ಆಯ್ತಂತೆ. ಅವರೇ ಮನೆಯಿಂದ ಬರಕ್ಕಾಗ್ಲಿಲ್ವಂತೆ. ಅಂದ್ರೆ ಮನುಷ್ಯ ಕೊಡುವಂತಹ ಆಶ್ವಾಸನೆಗಳು ಅದು ಈಡೇರತ್ತೆ ಅಂತ ಇಲ್ಲ. ಇಂಥ ಫೇಮಸ್ ಡಾಕ್ಟರ್ ಆದ್ರೂನು. ಆದರೆ ಕೃಷ್ಣ ಅಪೂರ್ವ ವೈದ್ಯ. ಎಷ್ಟೋ ಗ್ರಂಥಗಳಲ್ಲಿ ಹೇಳ್ತಾರೆ ಅಪೂರ್ವ ವೈದ್ಯ ತಸ್ಮೈ ಏ ತಸ್ಮೈ ನಮಃ. ಯಾವ ರೀತಿ ಅಪೂರ್ವ ವೈದ್ಯ? ನಮ್ಮ ರೋಗ ನಾಶ ಮಾಡ್ತಕ್ಕಂಥವನ ಭವರೋಗ ವೈದ್ಯ ಅಂತಾರಲ್ಲ, ಹಾಗಲ್ಲ. ನಮಗಿದೆಯಲ್ಲ ಈ ದೇಹದ ಜೊತೆ ಅಂಟ್ಕೊಳ್ಳೋಂತಹ ಅಜ್ಞಾನ, ಅದನ್ನ ಜಾಡಿಸ್ತಕ್ಕಂಥವನು. ಆ ದೇಹದ ಜೊತೆ ಗುರ್ತಿಸ್ಕೊತೀವಲ್ಲ, ಅದನ್ನ ತೆಗಿಯೋಂಥವನು. ಅದಕ್ಕೆ ಇಲ್ಲಿ ದೇವಕಿ ಹೇಳ್ತಾ ಇರೋದು ಭೃತ್ಯ ಭವ ಭಯ ಹಾರಿ. ಎಷ್ಟು ಚೆನ್ನಾಗಿದೆ ನೋಡಿ ಪದ ಅವಳು ಹೇಳ್ತಾ ಇರೋದು. ಭೃತ್ಯ, ಭೃತ್ಯ ಅಂದ್ರೆ ಸೇವಕನ ಭವ ಭಯ. ಭವ ಅಂದ್ರೆ ಸಂಸಾರದ ಭಯವನ್ನ ನಾಶ ಮಾಡ್ತಕ್ಕಂತಹವನೇ ನಿನಗೆ ವಂದನೆ. ಸುಮಾರು ಸತಿ ನಾನು ಹೇಳಿದ್ದೀನಿ, ಭಗವಂತನ ಕೃಪೆ ಆಗೋದು ಅಂದ್ರೆ ನಮಗೆ ಆರೋಗ್ಯ ಕೊಡೋದು, ನಮ್ಗೆಲ್ಲ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಲ್ಲ. ಭಗವಂತನ ಕರುಣೆ ಎಷ್ಟು ಅಪಾರವಾದದ್ದು ಅಂದ್ರೆ ಆ ಸಮಸ್ಯೆಯನ್ನ ಸಾಲ್ವ್ ಮಾಡೋದಿಲ್ಲ ಅವನು. ಆ ಸಮಸ್ಯೆಯಿಂದ ನಮ್ಮನ್ನ ಎಚ್ಚರಿಸ್ತಾನೆ. ಆ ಎಚ್ಚರಿಸ್ಬೇಕಾದ್ರೆ ನೋವಾಗತ್ತೆ. ಇಲ್ಲಿ ನಿನ್ನ ಅಟ್ಯಾಚ್ಮೆಂಟ್ ಇದೆ, ಅದಕ್ಕೆ ನಿಂಗೆ ದುಃಖ ಆಗ್ತಿದೆ ಅಂತ ತೋರಿಸ್ತಾನೆ. ಅದಕ್ಕೆ ಭವ ಭಯಹಾರಿ. ಅವನ ಕೃಪೆಯಿಂದ ಮನೆ ಆಯ್ತು, ಮಕ್ಕಳಾಯ್ತು, ಮದ್ವೆ ಆಯ್ತು ಅಂತೀವಿ. ಅದಲ್ಲ ಅವನ ಕೃಪೆ. ಅವನ ಕೃಪೆ ಏನು ಅಂದ್ರೆ ನಾನು ಈ ದೇಹ ಅನ್ನೋ ಅಭಿಮಾನ ಬಿಡಿಸೋದಿದೆಯಲ್ಲ, ಅದು ಅವನ ಕೃಪೆ. ಸತ್ಸಂಗ ಕೊಡೋದಿದೆಯಲ್ಲ, ಅದು ಅವನ ಕೃಪೆ. ಕನಸಿನಲ್ಲೇ ನರಳ್ತಾ ಇದ್ದಾಗ, ಹೆದರ್ತಾ ಇದ್ದಾಗ ಕನಸಿನಲ್ಲೇ ಬಂದು ಸಮಾಧಾನ ಮಾಡೋ ಬದಲು ಎಚ್ಚರಿಸೋದು ಭಗವಂತನ ಕೃಪೆ. ಅಂದ್ರೆ ಅಜ್ಞಾನದಿಂದ ಏಳು ಅಂತ ಹೇಳ್ತಾನೆ. ಸಮಸ್ಯೆಯನ್ನ ನಮಗೆ ಮುದ್ದು ಮುದ್ದು ಮಾಡಿ ನಮ್ಮ ಸಮಸ್ಯೆ ಸಾಲ್ವ್ ಮಾಡಲ್ಲ. ಯಾತಕ್ಕೆ ಸಮಸ್ಯೆ ಆಗಿದೆ, ಏಳು ಎದ್ದೇಳು ನೋಡು ಅಂತ ತೋರಿಸ್ತಾನೆ. ನೀನು ಕೃಷ್ಣ ಭಕ್ತರ ಭಯ ಅಪಹಾರಿ. ನನಗೇನೋ ಗೊತ್ತು, ಆದರೆ ನಾವಾದ್ರೂ ಆ ದುಷ್ಟ ಕಂಸನ ಭಯದಿಂದ ಬಹಳ ಭಯಗೊಂಡಿದ್ವಿ ಇಬ್ರು. ಅವನಿಂದ ನಮ್ಮನ್ನು ನೀನು ರಕ್ಷಿಸು. 4 ಕೈಗಳಿಂದ ಕೂಡಿದ ಈ ದಿವ್ಯ ರೂಪ ಧ್ಯಾನ ಮಾಡೋದಕ್ಕೆ ಯೋಗಿಗಳಿಗೆ, ತಪಸ್ವಿಗಳಿಗೆ, ಭಕ್ತರಿಗೆ ಬಹಳ ಯೋಗ್ಯವಾಗಿದೆ. ಆದರೆ ಈ ದಿವ್ಯ ಸ್ವರೂಪವನ್ನ ಸಾಮಾನ್ಯ ಜನಗಳಿಗೆ, ಶರೀರಧಾರಿಗಳಾದ ಅಂದ್ರೆ ದೇಹದಲ್ಲಿ ಅಭಿಮಾನ ತುಂಬಾ ಇಟ್ಕೊಂಡಂತಹ ಮನುಷ್ಯರ ಮುಂದೆ ಇದನ್ನು ಪ್ರಕಟಿಸಬೇಡ. ಈಗ ತಾಯಿಯ ಹೃದಯ ಜಾಗೃತ ಆಯ್ತೊಳಗೆ. ಹೇ ಮಧುಸೂದನ, ನೀನು ಮಧು ಎಂಬ ರಾಕ್ಷಸನನ್ನು ಕೊಲ್ಲಲು ಸಮರ್ಥನಾದ ಸ್ವಾಮಿಯೇ, ನನ್ನ ಗರ್ಭದಲ್ಲಿ ನೀನು ಹುಟ್ಟಿರುವೆ ಅಂತ ಆ ಕಂಸನಿಗೆ ಗೊತ್ತಾಗದ ಹಾಗೆ ಮಾಡು. ಯಾಕೆಂದ್ರೆ ನನ್ನ ಗರ್ಭದಲ್ಲಿ ಯಾವ ಮಕ್ಕಳು ಹುಟ್ಟಿದರೋ ಅವರನ್ನ ಅವನು ನಾಶ ಮಾಡ್ತಾನೆ. ನನ್ನ ಧೈರ್ಯವೆಲ್ಲ ಕಳೆದು ಹೋಗಿದೆ. ನಿನಗಾಗಿ ತಪಸ್ಸಿನಂತೆ ಕಾಯ್ತಾ ಇದ್ದೆ. ನಾನು ನನಗಾಗಿ ಹೆದರ್ತಾ ಇಲ್ಲ ಸ್ವಾಮಿ. ನೀನು ಭಗವಂತ ಅಂತ ಗೊತ್ತು, ಆದರೆ ತಾಯಿ ಹೃದಯ. ನಿನಗೇನಾದ್ರೂ ಅಪಾಯ ಆದೀತು ಅಂತ ಹೆದರ್ತಾ ಇದ್ದೀನಿ. ವಿಶ್ವಾತ್ಮ, ಸರ್ವಾತ್ಮ, ಎಲ್ಲರ ಆತ್ಮ ನೀನು. ಎಷ್ಟು ಚೆನ್ನಾಗಿದೆ ನಿನ್ನ ಈ ದಿವ್ಯ ರೂಪ ನೋಡೋದಕ್ಕೆ. ನೋಡ್ತಾನೇ ಇರೋಣ ಅನ್ಸುತ್ತೆ. ಶಂಖ ಚಕ್ರ ಗದಾ ಪದ್ಮ, ಎಂತಹ ಶೋಭೆ, ಅಪೂರ್ವವಾದ ಶೋಭೆ ನಿನ್ನದು.
ಆದರೆ ಈ ಚತುರ್ಭುಜ ರೂಪವನ್ನ ಉಪಸಂಹರಿಸು ಅಂದ್ರೆ ಇದನ್ನ ಈ ರೂಪ ಬೇಡ, ಈ ರೂಪವನ್ನ ಬಿಟ್ಟು ಬಿಡು. ನನಗೆ ಒಂದು ವಿಷಯವೇ ಗೊತ್ತಾಗ್ತಾ ಇಲ್ಲ. ಆಕಾಶದಂತೆ ಅನಂತವಾಗಿದೆಯಾ. ಪ್ರಳಯ ಕಾಲದಲ್ಲಿ ಎಲ್ಲ 14 ಲೋಕಗಳನ್ನ ನಿನ್ನಲ್ಲಿ ಇಟ್ಕೊಂಡ್ಬಿಡ್ತೀಯ. ಅಂತಹ ಪರಮ ಪುರುಷ ಪರಮಾತ್ಮನಾದ ನೀನು ನನ್ನ ಗರ್ಭದಲ್ಲಿ ಹುಟ್ಟಿದ್ಯಾ. ಇದು ನಿನ್ನ ಅದ್ಭುತವಾದ ಲೀಲೆ ಅಲ್ಲದೆ ಮತ್ತೇನು ಅಂತ ಕೇಳ್ತಾಳೆ. ಯಾವುದರಿಂದಲೂ ಆವೃತನಾಗದ ಅಂದ್ರೆ ಅದಕ್ಕೆ ಎನ್ವಲಪ್ ಮಾಡಕ್ಕಾಗಲ್ಲ, ಅದನ್ನ ಕಟ್ಟ ಹಾಕಕ್ಕೆ ಆಗಲ್ಲ. ಎಲ್ಲ ಸೃಷ್ಟಿಯನ್ನ ತನ್ನಲ್ಲೇ ಇಟ್ಕೊಳ್ಳುವಂತಹ ನೀನು ನನ್ನ ಗರ್ಭದಲ್ಲಿ ಹುಟ್ಟಿದ್ಯಾ. ಇದೊಂದು ಅದ್ಭುತ ಲೀಲೆ ಅಲ್ಲದೆ ಮತ್ತೇನು. ಎಲ್ಲ ಹೇಳ್ತಾಳೆ, ವಿಶ್ವಾತ್ಮ ಅಂತಾಳೆ, ಮಧುಸೂದನ ಅಂತಾಳೆ, ಮತ್ತೆ ಈ ರೂಪ ಬೇಡ, ನೀನ್ ಸಾಮಾನ್ಯ ಶಿಶು ಆಗ್ಬಿಡು ಅಂತ ಆ ಹೇಳ್ತಾಳೆ. ಅದು ಭಕ್ತರಾದವರಿಗೆ ಎಷ್ಟೇ ಭಕ್ತಿ ಇರಲಿ, ಅವರು ಯಾವ ರೀತಿಯಲ್ಲಿ ಭಗವಂತನನ್ನ ನೋಡ್ತಾರೋ ಆ ರೀತಿಯಲ್ಲೇ ಅವರ ಆರಾಧನೆ, ಅವರ ಭಕ್ತಿ. ನಾನು ಹೇಳಿದ್ದೆ ಹಿಂದೆ ತುಳಸಿದಾಸರು ಮತ್ತೆ ಸೂರದಾಸರು ಅಂತ. ತುಳಸಿದಾಸರು ರಾಮನನ್ನ ಆರಾಧನೆ ಮಾಡ್ತಾರೆ, ಸೂರದಾಸರು ಕೃಷ್ಣ ಬಾಲಗೋಪಾಲನನ್ನ. ಮಗುವಿನ ಹಾಗೆ ನನ್ನ ಕೃಷ್ಣನನ್ನ ನಾನು ರಕ್ಷಣೆ ಮಾಡ್ಬೇಕು ಅಂತ ಅನ್ಕೋತಾರೆ ಸೂರದಾಸರು. ಅವರವರ ಭಕ್ತಿ ಅವರವರ ಭಾವ. ಹಾಗೆ ಇವಳಿಗೂನು ಅವಳಿಗೆ ಗೊತ್ತು ವಿಶ್ವಾತ್ಮ ಅಂತ, ಮತ್ತೆ ಹೇಳ್ತಾಳೆ ನಿನ್ನನ್ನ ನೀನು ಈ ರೂಪದಲ್ಲಿ ಕಾಣಿಸ್ಕೋಬೇಡ ಅಂತ. ಅವನಿಗೆ ಗೊತ್ತಾಗದ್ ಬೇಡ, ನೀನು ನನ್ನ ಗರ್ಭದಲ್ಲಿ ಹುಟ್ಟಿದೀಯಾ ಅಂತ. ಇಷ್ಟು ಹೇಳಿ ದೇವಕಿ ತನ್ನ ಮಾತನ್ನ ನಿಲ್ಲಿಸ್ತಾಳೆ, ತನ್ನ ಕಳವಳ ಸ್ತುತಿಯನ್ನ ಮಾಡಿ ಮುಗಿಸ್ತಾಳೆ, ಪ್ರೀತಿ ವಾತ್ಸಲ್ಯದಿಂದ ಭಗವಂತನನ್ನ ಪ್ರಾರ್ಥಿಸ್ತಾಳೆ. ಮುಂದೆ ಭಗವಂತ ಪ್ರೀತಿಯಿಂದ ವಸುದೇವ ದೇವಕಿಯರಿಗೆ ಉಪದೇಶವನ್ನ ಮಾಡ್ತಾನೆ. ನೋಡಿ ನಮ್ಮ ಕೃಷ್ಣನನ್ನ, ಅವನು ಹುಟ್ಟಿದ ತಕ್ಷಣ ಕೆಲಸ ಸ್ಟಾರ್ಟ್. ಹುಟ್ಟಿದ ತಕ್ಷಣ ಕೆಲಸ ಸ್ಟಾರ್ಟ್. ಒಂದು ನಿಮಿಷ ತಡ ಇಲ್ಲ. ಕೊನೆಗೆ ಪರಂಧಾಮಕ್ಕೆ ಹೋಗೋ ತನಕ, ಕೊನೆಗೆ ಉದ್ದವನಿಗೆ ಸಹ ಟೀಚಿಂಗ್ ಮಾಡೇ ಜನ್ಮ. ಅವನ ಜನ್ಮ, ಭಗವಂತನ ಜನ್ಮದ ಉದ್ದೇಶವೇ ಈ ಅತ್ಯಂತ ಅಮೋಘವಾದ ಆತ್ಮಜ್ಞಾನದ ಉಪದೇಶ. ಮೊದಲನೇ ಟೀಚಿಂಗೇ ಈ ತಂದೆ ತಾಯಿಗೆ. ಭಗವಂತ ಮಾತಾಡ್ತಾನೆ ತಂದೆ ತಾಯಿ ಹತ್ರ. ಈಗ ಮುಂದುವರಿಯೋಣ. ಶ್ರೀಕೃಷ್ಣ ಭಗವಂತ ತಂದೆ ತಾಯಿಗೆ ಉಪದೇಶವನ್ನ ಮಾಡ್ತಾನೆ. ನಾನು ಯಾಕೆ ನಿಮ್ಮಿಬ್ಬರಿಗೆ ಈ ಚತುರ್ಭುಜ ರೂಪದಲ್ಲಿ ದರ್ಶನವನ್ನ ಕೊಟ್ಟೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾನೆ. ಅವರ ಹಿಂದಿನ ಜನ್ಮಗಳ ರಹಸ್ಯವನ್ನ ಅವರಿಗೆ ತಿಳಿಸ್ತಾನೆ. ಯಾಕೆ ತೋರಿಸ್ತಾ ಇದ್ದೀನಿ ನನ್ನ ಈ ರೂಪವನ್ನ ಅನ್ನೋದನ್ನ ಸ್ಪಷ್ಟಪಡಿಸ್ತಾನೆ. ಅಂದ್ರೆ ಅವರಿಬ್ಬರಿಗೆ ಆಧ್ಯಾತ್ಮದ ಒಂದು ಉಪದೇಶ ಆ ಜೈಲಿನಲ್ಲಿ ಕೃಷ್ಣನ ಮೂಲಕ ಆಗತ್ತೆ. ಹೇಳ್ತಾನೆ ಕೃಷ್ಣ ಭಗವಂತ, ದೇವಕಿ ಸ್ವಯಂಭುವ ಮನ್ವಂತರದಲ್ಲಿ, ಅಂದರೆ ಮೊದಲ ಮನ್ವಂತರ, ಈಗ 7ನೇದು ವೈವಸ್ವತ ಮನ್ವಂತರ. ನೀನು ಮೊದಲು ಜನ್ಮ ತಾಳ್ದಾಗ ನಿನ್ನ ಹೆಸರು ವೃಷ್ಣಿ ಅಂತ ಇತ್ತು. ವಸುದೇವನ ಹೆಸರು ಸುತಪ ಅಂತ ಇತ್ತು. ಅವನು ಸುತಪ ಒಬ್ಬ ಬ್ರಹ್ಮನ ಮಗ, ಪ್ರಜಾಪತಿಯಾಗಿದ್ದರು.
ನೀವಿಬ್ಬರ ಹೃದಯ ಬಹಳ ಶುದ್ಧ, ಸಾತ್ವಿಕವಾಗಿತ್ತು. ಬ್ರಹ್ಮದೇವ ಹೇಳಿದ, ನಿಮ್ಮಿಬ್ಬರಿಗೂ ಸಂತಾನವನ್ನ ಪಡ್ಕೊಂಡು ಸೃಷ್ಟಿ ಕಾರ್ಯದಲ್ಲಿ ನನಗೆ ಸಹಾಯ ಮಾಡಿ ಅಂತ ನಿಮ್ಮಿಬ್ಬರನ್ನ ಬ್ರಹ್ಮ ಕೇಳ್ಕೊಂಡ. ನೀವಿಬ್ರು ಏನ್ ಮಾಡಿದ್ರಿ? ಶ್ರೇಷ್ಠವಾದ ತಪಸ್ಸನ್ನ ಆಚರಿಸಿದ್ರಿ. ಯಾಕೆಂದ್ರೆ ಬ್ರಹ್ಮನ ಮಾತನ್ನ ಪಾಲಿಸ್ಬೇಕು, ಒಳ್ಳೆಯ ಮಕ್ಕಳನ್ನ ಪಡಿಬೇಕು ಅಂತ ಇಬ್ರುನು ಶ್ರೇಷ್ಠವಾದ ತಪಸ್ಸನ್ನ ಮಾಡಿದ್ರಿ. ಬಿಸಿಲು, ಮಳೆ, ಗಾಳಿ, ಚಳಿ ಯಾವುದಕ್ಕೂ ನೀವಿಬ್ಬರು ಅಂಜದೆ ನನ್ನನ್ನ ಸ್ತುತಿ ಮಾಡ್ತಾ ಇದ್ರಿ. ಮನಸ್ಸಿನ ಎಲ್ಲ ಕಲ್ಮಶಗಳನ್ನ ಕಳ್ಕೊಂಡ್ರಿ. ಎಷ್ಟೋ ದಿನಗಳು ಆಹಾರ, ನಿದ್ರೆ ಏನೂ ಇಲ್ಲದೆ ಇಬ್ಬರು ನಿರಂತರವಾಗಿ ನನ್ನ ಸ್ಮರಣೆಯಲ್ಲಿ ಇದ್ರಿ. ನಿಮ್ಮ ಮನಸ್ಸು ಶಾಂತವಾಗಿ, ಶುದ್ಧವಾಗಿ, ಸತ್ವದಲ್ಲಿತ್ತು. ನನ್ನಿಂದ ನಿಮಗೆ ಬೇಕಾದ ವಸ್ತುವನ್ನ ಪಡೆಯೋದಕ್ಕೋಸ್ಕರ ಇಬ್ಬರು ತಪಸ್ಸನ್ನ ಮಾಡಿದ್ರಿ. ನನ್ನಲ್ಲೇ ಮನಸ್ಸನ್ನು ಇಟ್ಟು ತುಂಬಾ ಘೋರವಾದ ತಪಸ್ಸನ್ನು ಮಾಡ್ತಾ ಮಾಡ್ತಾ ದೇವತೆಗಳ 12,000 ವರ್ಷಗಳು ಕಳೆದು ಹೋಯ್ತು. ಗೊತ್ತಾಯ್ತಲ್ಲ, ದೇವತೆಗಳ 12,000 ವರ್ಷ ಅಂದ್ರೆ ನಮಗೆ 1 ವರ್ಷ ಆದರೆ ದೇವತೆಗಳಿಗೆ 1 ದಿನ. ಆ ತರ 12,000 ವರ್ಷಗಳನ್ನ ಇಬ್ರು ತಪಸ್ಸು ಮಾಡಿ ಅಂತೂ ಘೋರವಾದ ತೀವ್ರವಾದ ತಪಸ್ಸನ್ನ ನನ್ನನ್ನು ಮೆಚ್ಚೋಕ್ಕೋಸ್ಕರ ಇಬ್ಬರು ಮಾಡಿದಿರಿ. ಆಗ ನನಗೆ ನಿಮ್ಮಿಬ್ಬರ ವಿಷಯದಲ್ಲಿ ಬಹಳ ಪ್ರಸನ್ನತೆ ಆಯ್ತು. ನನಗೆ ಬಹಳ ಸಂತೋಷ ಆಯ್ತು ನಿಮ್ಮಿಬ್ಬರನ್ನ ನೋಡಿ. ನಿಮ್ಮ ಶ್ರದ್ಧೆ, ಭಕ್ತಿ, ನಿಮ್ಮ ಸಾತ್ವಿಕವಾದ ಗುಣ ನನಗೆ ತುಂಬಾ ಸಂತೋಷ ಆಯ್ತು. ನಿಮ್ಮ ಇಷ್ಟಾರ್ಥವನ್ನ ಪೂರ್ಣಗೊಳಿಸ್ಬೇಕು ಅಂತ ನಾನು ನಿಮ್ಮ ತಪಸ್ಸಿಗೆ ಮೆಚ್ಚಿ ನಿಮಗೆ ದರ್ಶನವನ್ನ ಕೊಟ್ಟೆ. ನಾನು ಆಗಲೂ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ವರದ ರಾಜನಾಗಿ ನಿಮ್ಮ ಮುಂದೆ ಇದೇ ರೂಪದಲ್ಲಿ ಬಂದಿದ್ದೆ. ಶಂಖಚಕ್ರ ಗದಾ ಪದ್ಮ ನನ್ನ ಈ ರೂಪದಲ್ಲೇ ನಿಮ್ಮ ಮುಂದೆ ನಾನು ಬಂದಿದ್ದೆ. ನಿಮಗೆ ನಿಮ್ಮ ತಪಸ್ಸಿಗೆ ಮೆಚ್ಚಿದೀನಿ, ಬೇಕಾದ ವರ ಕೇಳ್ಕೊಳ್ಳಿ ಅಂತ ನಿಮ್ಮಿಬ್ಬರಿಗೆ ನಾನು ಹೇಳ್ದೆ. ನೀವಿಬ್ರು ಏನ್ ಮಾಡಿದ್ರಿ? ನನ್ನ ಆ ದಿವ್ಯ ರೂಪವನ್ನ ನೋಡಿ ಸಂತಸಗೊಂಡು ನಮಗೆ ನಿನ್ನಂತಹ ಪುತ್ರ ಬೇಕು ಅಂತ ನನ್ನ ಮುಂದೆ ವರವನ್ನ ಕೇಳಿದ್ರಿ. ಎಂತಹ ಸಮಯ ಅದು ಅಂದ್ರೆ ತಪಸ್ಸು ಮಾಡಿ 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 ಇಬ್ಬರು ಬಹಳ ಶುದ್ಧರಾಗಿದ್ರಿ. ಜಗತ್ತಿನ ವಿಷಯದ ಭೋಗದ ಯಾವ ಚಿಂತೆಯೂ ನಿಮ್ಮಿಬ್ರಿಗಿರ್ಲಿಲ್ಲ. ನೀವಿಬ್ಬರು ನನಗೆ ಮೋಕ್ಷವನ್ನೇ ಕೇಳಿದ್ರೆ, ಅಪವರ್ಗ ಅಂತ ಹೇಳ್ತಾನೆ ಇಲ್ಲಿ. ಅಪವರ್ಗವನ್ನೇ ಅಂದ್ರೆ ಮೋಕ್ಷವನ್ನೇ ಕೇಳಿದ್ರು ಕೊಡ್ತಿದ್ದೆ. ಆದರೆ ನನ್ನ ಮಾಯಾ ಜಾಲಕ್ಕೆ ಸಿಕ್ಕಿ ನೀವಿಬ್ಬರು ಅದನ್ನ ಕೇಳಲಿಲ್ಲ. ನನ್ನ ಮಾಯೆಯಿಂದ ಮೋಹಿತರಾದಿರಿ. ಈ ಮೋಕ್ಷಕ್ಕೆ ಅಪವರ್ಗ ಅಂತ ಯಾಕಂತಾರೆ? ಅಪವರ್ಗವನ್ನೇ ಕೊಡುತ್ತಿದ್ದೆ ಅಂತಂದ್ರೆ ಮೋಕ್ಷಕ್ಕೆ ಅಪವರ್ಗ ಅಂತ ಯಾಕಂತಾರೆ? ಈಗ ಖ ಖ ಘ ಘ ಞ ಅದಕ್ಕೆ ಕ ವರ್ಗ ಅಂತಾರೆ. ಅದೇ ತರ ಛ ಛ ಜ ಜ ನ ಅದಕ್ಕೆ ಛ ವರ್ಗ. ಅದೇ ತರ ಪ ವರ್ಗ ಅಂತಾರೆ. ಪ ಅಂದ್ರೆ ಫ ಫ ಭ ಭ ಮ ಇದಕ್ಕೆ ಪ ವರ್ಗ. ಫ ಅಂದ್ರೆ ಪರಾಭವ, ಫ ಅಂದ್ರೆ ಫಲಗಳಿಂದ, ಕರ್ಮ ಫಲಗಳಿಂದ ಸುಖ ದುಃಖಗಳನ್ನ ಅನುಭವಿಸೋದು. ಏನೇ ಪ್ರಯತ್ನ ಪಟ್ರು ಜಗತ್ತಿನಲ್ಲಿ
ಪರಾಭವ ಅಂದ್ರೆ ಸೋಲೋದು. ನಾವ್ ಅನ್ಕೊಂಡಿದ್ದೆಲ್ಲ ಸಿಗೋದಿಲ್ಲ ಜಗತ್ತಿನಲ್ಲಿ. ಪರಾಭವ. ಪ ಅಂದ್ರೆ ಫ ಅಂದ್ರೆ ಕರ್ಮ ಫಲಗಳನ್ನ ಕಷ್ಟ ಏನೋ ಕರ್ಮಗಳನ್ನ ಮಾಡಿ 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 ಕರ್ಮ ಫಲಗಳನ್ನ ಅನುಭವಿಸೋದು. ಬಾ ಅಂದ್ರೆ ಬಂಧನ, ಕರ್ಮ ಫಲಗಳಿಂದ ಬಂಧನ. ಆಮೇಲೆ ಭ ಅಂದ್ರೆ ಭಯ, ಮ ಅಂದ್ರೆ ಮೃತ್ಯು ಅಥವಾ ಮರಣ. ಇದಕ್ಕೆ ಪಾವರ್ಗ ಅಂತಾರೆ. ಅದಕ್ಕೆ ಅಕಾರ ಸೇರಿಸಿದ್ರೆ ವಿರುದ್ಧ ಪದ ಅಪವರ್ಗ. ಅಂದ್ರೆ ಇದ್ಯಾವುದು ಕರ್ಮ, ಕರ್ಮಫಲ, ಭಯ, ಮೃತ್ಯು ಎಲ್ಲವನ್ನು ಮೀರಿದ ಮೋಕ್ಷ ಸ್ಥಿತಿಗೆ ಅಪವರ್ಗ ಅಂತಾರೆ. ಅಪವರ್ಗವನ್ನೇ ಕೊಡ್ತಿದ್ದೆ ನಿಮ್ಗೆ, ಆದರೆ ನೀವಿಬ್ಬರು ಅದನ್ನ ಬೇಡಲಿಲ್ಲ. ನನ್ನ ದಿವ್ಯ ರೂಪವನ್ನು ನೋಡಿ ಮೋಹಿತರಾದ್ರಿ. ನಿನ್ನಂತಹ ಮಗ ಬೇಕು ಅಂತ ನನ್ನನ್ನ ಕೇಳಿದ್ರಿ. ನಿಮಗಿದೆಲ್ಲ ನಾನು ನೆನಪಿಸ್ತಾ ಇದ್ದೀನಿ. ನಾನು ಹಾಗೆ ತಥಾಸ್ತು ಅಂದೆ. ನನ್ನಂತಹ ಅಮೋಘನಾದ ಪುತ್ರ ನಿಮಗೆ ಸಿಗಲಿ ಅಂತ ಹೇಳಿ ನಾನು ಅಮೋಘವಾದ ವರವನ್ನ ಕೊಟ್ಟೆ. ನಂತರ ನೀವಿಬ್ರು ತಪಸ್ಸು ಮುಗೀತು. ಮತ್ತೆ ರಾಜ್ಯಕ್ಕೆ ಬಂದ್ರಿ. ಸಂತೋಷದಿಂದ ರಾಜ್ಯಭಾರ ಮಾಡ್ತಾ ಎಲ್ಲಾ ವಿಷಯಗಳನ್ನ ಅನುಭವಿಸ್ತಾ ಸಂತೋಷವಾಗಿದ್ರಿ. ಆಗ ನಾನು ಯೋಚಿಸಿದೆ, ಈ ಜಗತ್ತಿನಲ್ಲಿ ನನ್ನಂತಹ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಏಕಮೇವ ಅದ್ವಿತೀಯ ನಾನು. ನನ್ನಂತಹವನು ಇನ್ನೊಬ್ಬನಿಲ್ಲ. ತಿಳಿದು ನಾನೇ ನಿಮಗೆ ಮಗನಾಗ್ತೀನಿ ಅಂತ ಹೇಳಿ ನನ್ನ ಮೊದಲ ಅವತಾರವಾಗಿ ನಿಮಗೆ ಕೊಟ್ಟ ಮಾತಿನಂತೆ ಪ್ರಶ್ನಿಗರ್ಭ ಎಂಬ ಹೆಸರಿನಿಂದ ವಿಖ್ಯಾತನಾದೆ. ಅಂದ್ರೆ ಅವಳ ಮಗನಾಗಿ ಜನ್ಮ ತಾಳ್ತಾನೆ ಪರಮಾತ್ಮ. ಮತ್ತೆ ಎರಡನೇ ಜನ್ಮದಲ್ಲಿ ನೀನು ಅದಿತಿ ಆದೆ, ಇವನು ಕಶ್ಯಪನಾದ. ಆಗ ವಾಮನನಾಗಿ ಜನ್ಮ ತಾಳಿದೆ. ಆ ಸಮಯದಲ್ಲೂ ನಿಮ್ಮ ಪುತ್ರ ಆಗಿ ವಾಮನನಾಗಿ ಉಪೇಂದ್ರ ಅಂತನೂ ಅಂತಿದ್ರು ನನಗೆ. ನಾನು ತುಂಬಾ ಗಿಡ್ಡಕ್ಕೆ ಇದ್ದೆ, ಅಂದ್ರೆ ಕುಳ್ಳಕ್ಕಿದ್ದೆ. ಆದ್ದರಿಂದ ನನ್ನನ್ನು ವಾಮನ ಅಂತ ಜನರು ಹೇಳ್ತಿದ್ರು. ದೇವಕಿ, ಇದು ನನ್ನ ಮೂರನೇ ಜನ್ಮ ನಿಮ್ಮ ಪುತ್ರನಾಗಿ. ಈ ಜನ್ಮದಲ್ಲಿಯೂ ಸಹ ನಿಮ್ಮ ಪುತ್ರನಾಗಿ ಜನಿಸ್ತಾ ಇದ್ದೀನಿ. ನನ್ನ ಮಾತು ಯಾವಾಗಲೂ ನಾನು ಸತ್ಯ ಸಂಕಲ್ಪ. ನಾನು ಮಾತು ಕೊಟ್ಟರೆ ಅದು ಸದಾ ನೆರವೇರಿಸ್ತೀನಿ ನಾನು. ಆದ್ದರಿಂದ ನಿಮಗೆ ನಿಮ್ಮ ಹಿಂದಿನ ಜನ್ಮಗಳ ಒಂದು ಸ್ಮರಣೆ ಆಗಲಿ ಅಂತ ನನ್ನ ದಿವ್ಯ ರೂಪವನ್ನ ನಿಮ್ಮ ಮುಂದೆ ತೋರಿಸಿದ್ದು. ನಾನೇನಾದರೂ ಚಿಕ್ಕ ಮಗುವಾಗಿ ಮನುಷ್ಯ ರೂಪದಲ್ಲಿ ಬಂದ್ರೆ ನಿಮಗೆ ನಿಮ್ಮ ಹಿಂದಿನ ಜನ್ಮಗಳ ಒಂದು ತಪಸ್ಸು ಸಾಧನೆ ಒಂದು ತಿಳಿತಿರ್ಲಿಲ್ಲ ಅಂತ ಪರಮಾತ್ಮ ಅವರಿಬ್ಬರಿಗೂ ಅವರ ಹಿಂದಿನ ಜನ್ಮಗಳ ವಿಷಯವಾಗಿ ತಿಳಿಸ್ತಾ ಇದ್ದಾನೆ. ಈಗ ಮುಂದೆ ತುಂಬಾ ಮುಖ್ಯವಾದ ಸಂದೇಶವನ್ನ ಶ್ರೀಕೃಷ್ಣ ಅವರಿಬ್ಬರಿಗೂ ತಿಳಿಸ್ತಾನೆ. ಯಾಕೆ ಹಿಂದಿನದನ್ನ ನೆನಪು ಮಾಡದೆ, ಅದರ ಮಾಡೋಂತ ನೆಸಸರಿ ಏನಿತ್ತು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ತಿಳಿಸ್ತಾನೆ. ಅವರಿಬ್ಬರಿಗೆ ಗೋಲ್ಡನ್ ಆಪರ್ಚುನಿಟಿ ಇತ್ತು. ಧ್ರುವನಿಗೂ ಹಿಂಗೆ ಆಗತ್ತೆ ಭಾಗವತದಲ್ಲಿ. ಭಗವಂತ ಎದುರಿಗೆ ನಿಂತಿದ್ದಾಗ ಎಲ್ಲದಕ್ಕಿಂತ ಮುಖ್ಯವಾದ ಮೋಕ್ಷವನ್ನ ಕೇಳ್ಬೇಕಾಗಿತ್ತು. ಆದರೆ ಮಾಯಾ ಶಕ್ತಿಯ ಪ್ರಭಾವ ನೋಡಿ ಅವರು ಅದನ್ನು ಕೇಳಕ್ ಆಗಲ್ಲ.
ಇನ್ ಕೆಲವ್ರು ಹೇಳ್ತಾರೆ, ಭಗವಂತ ಅವರಿಗೆ ನಿಮಗೆ ಅಮೋಘವಾದ ನಂತರ ಇರೋ ಮಗನನ್ನ ಕೊಡ್ತೀನಿ ಅಂತ ಆ ಆಶ್ವಾಸನೆ ಕೊಟ್ಟ. ಅವನ ಸತ್ಯ ಸಂಕಲ್ಪ. ಅವನ ಮಾತು ಕೊಟ್ಟ ಅಂದ್ರೆ, ಆ ವರ ಕೊಟ್ಟ ಅಂದ್ರೆ ಅದನ್ನ ಎಂದೂ ತಪ್ಪಲ್ಲ. ಆದ್ರೆ ಅವನ್ ಥರ ಇರೋ ಮಗ ಇನ್ನೊಬ್ಬ ಇಲ್ದೇ ಇರೋದ್ರಿಂದ ಕೊಟ್ಟ ಮಾತಿಗೆ ತಪ್ಪದಂಗ ಆಗತ್ತೆ ಅಂತ ಒಂದಲ್ಲ 3 ಸಲ ಅವರ ಮಗನಾಗಿ ಹುಟ್ಟದ ಅಂತ ಹೇಳ್ತಾರೆ ಕೆಲವರು. ಇದೇ ನಾವು ನಚಿಕೇತ ಯಮನ ಕಥೆಯಲ್ಲೂ ನೋಡ್ತೀವಿ ನೋಡಿ. ನಚಿಕೇತ ಹೋಗಿ ಯಮನ ಬಾಗ್ಲು ಕಾದಿದ್ದಕ್ಕೆ ನಚಿಕೇತನಿಗೆ ಯಮ ಹೇಳ್ತಾನೆ, ಅಂದ್ರೆ ಅತಿಥಿ ಸತ್ಕಾರ ಮಾಡದೇ ಇರೋದ್ರಿಂದ ನನಗೆ ನನ್ನ ಕಡೆಯಿಂದ ತಪ್ಪಾಗಿದೆ, 3 ವರವನ್ನ ಕೇಳ್ಕೊ ಅಂತ. ಒಂದಲ್ಲ 3. ಇಲ್ಲೂ ಅದೇ ತರ 3 ಸತಿ ಅವರ ಮಗನಾಗಿ ಹುಟ್ಟುತ್ತಾನೆ. ವಾಮನನ ಕತೆ ಗೊತ್ತು ನಿಮ್ಗೆ. ಆ ಪ್ರಶ್ನಿಗರ್ಭ ಅನ್ನೋ ಒಂದು ಎಲ್ಲೂ ಮೆನ್ಷನ್ ಇಲ್ಲ, ಇಲ್ಲಿ ಮಾತ್ರ ಕೃಷ್ಣ ಹೇಳೋದು. ವಾಮನನ ಕತೆ ನಿಮ್ಗೆ ಗೊತ್ತು, ಅದೇ ಬಲಿ ಚಕ್ರವರ್ತಿಯ ಕತೆ ಬರತ್ತಲ್ಲ ಅದು. ವರವನ್ನು ಕೇಳುವಂತಹ ಸ್ವತಂತ್ರ ನಮಗಿದೆ. ಏನನ್ನ ಬೇಕಾದ್ರೂ ಭಗವಂತ ಕೊಡ್ತಾನೆ. ಈಗ ದುರ್ಗಾ ಸಪ್ತಶತಿಯಲ್ಲೇ ನೋಡಿ, ಆ ಸಮಾಧಿ ಅನ್ನೋ ವೈಶ್ಯ ದಿವ್ಯ ಜ್ಞಾನವನ್ನ ಕೇಳ್ತಾನೆ. ಸುರತ ಅನ್ನೋ ರಾಜ ರಾಜ್ಯವನ್ನ ಕೇಳ್ತಾನೆ. ನಿಮಗೆ ಜಗತ್ತು ಬೇಕು ಅಂದ್ರೆ ಜಗತ್ತು ಕೊಡ್ತಾನೆ, ಭಗವಂತ ಬೇಕು ಅಂದ್ರೆ ಅವನನ್ನೇ ಕೊಡ್ತಾನೆ. ಅಂದ್ರೆ ನಮಗೆ ಮಗ ಬೇಕು ನಿಂತರ ಇರೋನು ಅಂತಂದ್ರೆ ಜಗತ್ತಿನ ಒಂದು ಸಂಬಂಧಗಳಿಗೆ, ತಾಯಿ ಮಗನ ಸಂಬಂಧ ಅದು ಮೋಕ್ಷಕ್ಕಿಂತ ಮಿಗಿಲು ಅಂತ ಅನ್ಸಿದ್ರಿಂದ ತಾನೇ ಅದನ್ನ ಕೇಳಿದ್ರು ಅವರು. ಆದ್ದರಿಂದ ನನಗೆ ಯಾವ ಒಂದು ಇದಿಲ್ದೆ ನಿಮಗೆ ಅದನ್ನೇ ಕೊಡ್ಬೇಕಾಗಿತ್ತು. ಆದ್ರಿಂದ ನಿಮ್ಮ ಮಗನಾಗಿ ನಿಮಗೆ ಕೊಟ್ಟ ವರದ ಪ್ರಕಾರ 3 ಸತಿ ಇದು ಕೊನೆಯ ಜನ್ಮ ಅಂತ ಕೃಷ್ಣ ಅವರಿಗೆ ಒಂದ್ ರೀತಿ ಎಚ್ಚರಿಕೆಯನ್ನ ಕೊಡ್ತಾ ಇರೋದು, ನಿಮ್ಮನ್ನ ನೀವು ಸುಧಾರಿಸ್ಕೊಳ್ಳಿ ಅಂತ. ಎಷ್ಟು ಸಫರಿಂಗ್ ಆಯ್ತಲ್ವಾ ಈಗ ಕಂಸನ ಕಾರಾಗೃಹದಲ್ಲಿ. ನಾವ್ ಅನ್ಕೊಂಡ್ಬಿಡ್ತೀವಿ ಭಗವಂತ ನಮ್ಮ ಮಗನಾಗಿ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಏನ್ ಅದ್ಭುತ ಅಂತ. ಅವನು ಯಶೋದೆಗೂ ಅಷ್ಟೇ, ದೇವಕಿಗೂ ಅಷ್ಟೇ, ಸದಾ ಆ ಅಟ್ಯಾಚ್ಮೆಂಟ್ಗೆ ಕೃಷ್ಣ ಯಾವಾಗಲೂ ವಿರೋಧನೆ. ಅಂದ್ರೆ ತಾಯಿ ಮಗ ವಾತ್ಸಲ್ಯ ಪ್ರೀತಿ ಅದು ಓಕೆ, ಆದ್ರೆ ಅದು ಅಟ್ಯಾಚ್ಮೆಂಟ್ ಆಗ್ಬಾರ್ದು, ಅದು ಸಂಸಾರ ಬಂಧನಕ್ಕೆ ಕಾರಣ ಆಗ್ಬಾರ್ದು ಅಂತ. ಮೋಹದಿಂದ ಉಂಟಾಗೋದನ್ನ ಭಗವಂತ ವಿರೋಧಿಸ್ತಾನೆ. ಎಲ್ಲಿಯವರೆಗೂ ಅವನು ನಮ್ಮ ಆತ್ಮ ಅಂತ ನಾವು ತಿಳ್ಕೊಳಲ್ವೋ ಅಲ್ಲಿಯವರೆಗೂ ನಮಗೆ ಸುಖ ಶಾಂತಿ ಇಲ್ಲ, ಬರೀ ದುಃಖವೇ. ಅಲ್ಲ, ಈಗ ಕೃಷ್ಣ ಮಗನಾಗಿ ಬಂದ್ಮೇಲೆ ಎಲ್ಲ ಸರಿ ಹೋಯ್ತಾ ದೇವಕಿಯ ಜೀವನದಲ್ಲಿ? ಕೃಷ್ಣ ಹುಟ್ಟದ್ಮಲ್ಲ ಮೊದಲು 6 ಮಕ್ಳು ಕಳ್ಕೊಂಡು ದುಃಖ ಪಟ್ಲು, ಈಗ ಭಗವಂತನೇ ಅವಳ ಜೊತೆ ಇದ್ದಾನೆ, ಸುಖವಾಗಿದಾನ ಇದಾಳ ದೇವಕಿ ಈಗ? ನಿಮ್ಗೆಲ್ಲ ಏನ್ ಅನ್ಸತ್ತೆ ಹೇಳಿ ನೋಡೋಣ, ಯೋಚನೆ ಮಾಡಿ, ವಿಚಾರ ಮಾಡಿ. ಸುಖವಾಗಿಲ್ಲ ಮಾತಾಜಿ. ಯಾಕೆ ಮಾತಾಜಿ? ಪರಮಾತ್ಮನ್ ಜನ್ಮ ಕೊಟ್ಟು ತಂದೆ ತಾಯಿಗಳಿಗೂ ಅಷ್ಟೊಂದ್ ಸುಖ ಕಷ್ಟ ಅದೇ ಬರುತ್ತೆ. ಅವಾಗಿಂದ ಹೇಳ್ತಾ ಇರೋದು ನಾನು. ಜಗತ್ತನ್ನ ನಾವು ಆರಿಸ್ಕೊಂಡ್ರೆ ಜಗತ್ತು ಸುಖ ಇಲ್ಲ ಅಲ್ಲಿ. ಯಾಕೆ ದೇವಕಿಗೆ ಸುಖ ಇಲ್ಲ ಹೇಳಿ ನೋಡೋಣ, ಮುಂದೆ ಏನಾಗತ್ತೆ? ಏನಾಗತ್ತೆ ಹೇಳಿ ಮುಂದೆ? ಕೃಷ್ಣನೇ ಹುಟ್ಟಿದ್ರು ಅವಳ ಮಗನಾಗಿ, ಏನಾಗತ್ತೆ ಹೇಳಿ ಮುಂದೆ? ಜೊತೆಲಿ ಇರಲ್ವಲ್ಲ ಮಾತಾಜಿ, ದೂರನೇ ಇರ್ಬೇಕು. ದೂರ ಇರ್ಬೇಕು ಅದೊಂದು, ಆಮೇಲೆ ಮುಂದೆ ಕೊನೆಗೇನಾಗುತ್ತೆ? ಲಾಸ್ಟ್ ಅಲ್ಲಿ ಏನಾಗುತ್ತೆ? ಅಂದ್ರೆ ಯಾದವರು ಇದಾಗದ, ಯಾದವಿ ಕಲಹ ಆಗುತ್ತೆ ಅವರ ಕಣ್ಣು ಮುಂದೆನೆ. ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನಾಶ ಆಗ್ತಾರೆ. ಎಂತ ದುಃಖ ಅದು.
ಅಲ್ವಾ? ಪರಶುರಾಮ ಭಗವಂತನ ಅವತಾರ, ತಂದೆಗೆ ಮಾತು ಕೊಟ್ಟು ತಾಯಿಯನ್ನ ಕೊಲ್ಬೇಕಾಗತ್ತೆ ಅಲ್ವಾ? ರೇಣುಕಾ ದೇವಿಯನ್ನ. ರಾಮನ ಮೇಲೆ ಜೀವ ಇಟ್ಕೊಂಡಿರ್ತಾಳೆ ಕೌಸಲ್ಯ. 14 ವರ್ಷ ಅವನಿಂದ ಬೇರೆ ಆಗ್ಬೇಕಾಗುತ್ತೆ. ಅದಕ್ಕೆ ಕೃಷ್ಣ ಈಗ ಇಷ್ಟು ಘೋರ ತಪಸ್ಸು ಮಾಡಿ ಇಷ್ಟು ಕಷ್ಟ ಪಡ್ತಾ ಇದಾರಲ್ಲ ಇಬ್ರು, ಮುಂದೆನೂ ಪಡ್ತಾರೆ. ಅವರ ಕಣ್ಣು ಮುಂದೆನೆ ಅವರಿಬ್ರು ಉಳ್ಕೋತಾರೆ. ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲರೂ ನಾಶ ಆಗ್ತಾರೆ. ಒಬ್ಬರ ಮೇಲೆ ಒಬ್ರು ಫೈಟ್ ಆಡ್ತಾರೆ. ಯಾದವಿ ಕಲಹ. ಅವಳು ಏನ್ ಮಾಡ್ತಾಳಂತೆ ಗೊತ್ತಾ ಕೊನೆಗೆ? ಅವರೆಲ್ಲ ಮೊಮ್ಮಕ್ಕಳದು ಇದು ಉರಿತಾ ಇರತ್ತಂತೆ ಚಿತೆ. ಅವಳು ಅದಕ್ಕೆ ಹಾರ್ ಬಿಡ್ತಾಳಂತೆ ದೇವಕಿ. ತಡ್ಕೊಳಕ್ಕಾಗಲ್ಲ. ವಸುದೇವನೂ ಅಷ್ಟೇ, ದೇವಕಿನೂ ಅಷ್ಟೇ. ಈ ರೀತಿ ಅವರ ಎಂಡ್ ಆಗತ್ತೆ. ಭಗವಂತನೇ ಮಗನಾಗಿ ಹುಟ್ಟಿದರು. ಇಡೀ ಜಗತ್ತಿನ ಭಾರವನ್ನು ನಿಭಾಯಿಸುವ ಸ್ವಾಮಿ ತನ್ನ ಸ್ವಂತ ತಂದೆ ತಾಯಿಯ ಏನು ಮಾಡಕ್ಕಾಗಲ್ಲ. ಟ್ರಾಜಿಡಿ. ಆ ಆದ್ದರಿಂದಲೇ ಮುಂದೆ ಅವನು ಹೇಳುವಂತಹ ಗೀತೆ, ಈಗ ತಂದೆ ತಾಯಿಗೆ ಕೊಡೋ ಇನ್ಸ್ಟ್ರಕ್ಷನ್ ಇದೆಯಲ್ಲ, ಅದು ಬಹಳ ಬಹಳ ಮುಖ್ಯ. ಏನ್ ಹೇಳ್ತಾನೆ ಈಗ ಅಂತ, 3 ಅವತಾರಗಳ ಹಿಂದಿನ ಜನ್ಮದ ಅವರ ಜನ್ಮ, ಅವನ ಅವತಾರದ ರಹಸ್ಯವನ್ನ ಹೇಳಿ ಈಗ ಮುಂದೆ ಇಬ್ಬರಿಗೂ ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಯಾಕೆ ಮೋಕ್ಷ ಆಗ್ಲಿಲ್ಲ? 2 ಜನ್ಮದಲ್ಲಿ ನಾನು ನಿಮ್ಮ ಮಗನಾದರು, ಬರೀ ಪುತ್ರ ಅನ್ನೋ ವಾತ್ಸಲ್ಯ ಭಾವದಿಂದ ನನಗೆ ಅಟ್ಯಾಚ್ ಆದ್ರಿ, ಸಾಧನೆ ಆಗಿಲ್ಲ ಅಂತ ಅವರಿಬ್ಬರಿಗೂ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾನೆ ಪರಮಾತ್ಮ. ಅದನ್ನು ನಮ್ಗೆಲ್ಲ ಹೇಳೋದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮೊದಲ ಲೈನು ನಮ್ಮ ಎಫರ್ಟ್, ಸೆಲ್ಫ್ ಎಫರ್ಟ್. ಎಲ್ಲವನ್ನ ಬಿಟ್ಟು ನನಗೆ ಶರಣಾಗತನಾಗು. ಅಹಮಾತ್ಮ ಗುಡಾಕೇಶ, ನಾನು ಆತ್ಮ ಸ್ವರೂಪ, ನನಗೆ ನೀನು ಎಲ್ಲ ಜೀವ ಭಾವವನ್ನು ಬಿಟ್ಟು, ನಾನು ನನ್ನದು ಅನ್ನೋದನ್ನ ಬಿಟ್ಟು ಶರಣಾಗತನಾಗು. ಅದು ನಮ್ಮ ಕಡೆಯಿಂದ ಆಗ್ಬೇಕಾಗಿರೋದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅದು ಮೊದಲನೇದು. ಸೆಲ್ಫ್ ಎಫರ್ಟ್ ಆದ್ಮೇಲೆ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಒಂದು ಸಲ ನನಗೆ ಶರಣಾಗತನಾದೆ ಎಂದರೆ ನಾನು ನಿನಗೆ ಮೋಕ್ಷವನ್ನ ಖಂಡಿತ ಕೊಡ್ತೀನಿ. ಮಾ ಶುಚಃ, ದುಃಖಿಸ್ಬೇಡ. ಮೊದಲು ನಮ್ಮ ಎಫರ್ಟು, ಆಮೇಲೆ ಅವನ ಕೃಪೆ. ಅವನು ಮಾಡೋಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ. ನಾವು ನಮ್ಮ ಪ್ರಯತ್ನವನ್ನ ಮಾಡಿ ಸಾಧನೆಯ ಮೂಲಕ, ಇದೆಲ್ಲ ಕ್ಲಾಸು ಎಲ್ಲದರ ಉದ್ದೇಶ ಅಷ್ಟೇ, ಮನಸ್ಸನ್ನ ಆತ್ಮ ಸ್ವರೂಪನಾದ ಪರಮಾತ್ಮನ ಕಡೆ ತಿರುಗಿಸೋದು. ಎಲ್ಲ ಈ ಕಥೆಗಳೆಲ್ಲದರ ಒಂದು ವಿಚಾರ ಮಾಡಿದ್ರೆ ನಿಮ್ಗೆ ಬಾಂಡೇಜ್ ಎಲ್ಲವೂ, ಅದರಿಂದ ಮುಕ್ತರಾಗಿ ಪರಮಾತ್ಮನ ಕಡೆ ತಿರುಗೋದು. ಯಾವ್ದು ನಿಮ್ಗೆ ಎಷ್ಟೇ ಪ್ರಿಯರಾಗಿರ್ಲಿ, ಮಗ ಒಳ್ಳೆಯವನು, ಮಗಳು ಒಳ್ಳೆಯವಳು, ಅದ್ ಸರಿ ಇದೆ, ಇದ್ ಸರಿ ಇದೆ, ಅದು ಸರಿ ಇದೆ, ಎಲ್ಲ. ಕೃಷ್ಣನಂತ ಒಳ್ಳೆ ಮಗ ಅಂತೂ ಇರಕ್ ಸಾಧ್ಯ ಇಲ್ವಾ? ಆದರೂ ಜಗತ್ತು ಅಂದ್ರೆ ಇದು ಅವಿದ್ಯಾಕಲ್ಪಿತ ಮಾಯೆ. ಇಲ್ಲಿ ಸುಖ ದುಃಖಗಳು ಬಂದೇ ಬರುತ್ತೆ. ದುಃಖಾಲಯಂ ಅಶಾಶ್ವತಂ. ಆದ್ದರಿಂದ ತತ್ವದ ಕಡೆ ಗಮನ ಕೊಟ್ಟು, ಎಷ್ಟೋ ಜನಕ್ಕೆ ಭಕ್ತಿ ಬೇಕು, ಜ್ಞಾನದ ಕಡೆ ಅಲರ್ಜಿ. ಅದಕ್ಕೆ ಈ ಈ ಈ ಟಾಪಿಕ್ ನಾನು ತಗೊಂಡಿರೋದು. ನಾಳೆ ಇದನ್ನ ಕಂಟಿನ್ಯೂ ಮಾಡೋಣ. ಭಗವದ್ಗೀತೆಯಲ್ಲಿ ಇನ್ನೊಂದ್ ಕಡೆ ಹೇಳ್ತಾನೆ, ಸಮುದ್ರತ ಮೃತ್ಯು ಸಂಸಾರ 9ನೇ ಅಧ್ಯಾಯದಲ್ಲಿ ಬರುತ್ತಲ್ಲ, ಯಾವ ಶ್ಲೋಕ ಅದು? ಯಾರು ನನ್ನನ್ನು ಆಶ್ರಯಿಸ್ತಾರೆ ಅವರಿಗೆ ನಾನು ಬೇಗ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ತಾರೆ.
ಹರೇ ಕೃಷ್ಣ. ಥ್ಯಾಂಕ್ ಯು. ಸತೋ ಮಾ ಸದ್ಗಮಯ ಮೃತ್ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.